ಸಂಗೀತ ಅಂದರೆ ನೆನಪಾಗುತ್ತೆ, ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಎನ್ನುವಂಥದ್ದು ಇದು ಸಂಗೀತದ ಒಂದು ಗರಡಿ ಮನೆ. ಅಲ್ಲಿ ಅನೇಕ ಕಣ್ಣಿಲ್ಲದವರು, ಕಾಲಿಲ್ಲದವರು, ತಂದೆ ತಾಯಿಗಳನ್ನು ಕಳ್ಕೊಂಡಿರುವಂಥ ಮಕ್ಕಳು, ಲಕ್ಷ ಲಕ್ಷ ಮಕ್ಕಳು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಗೀತವನ್ನು ಕರಗತವನ್ನು ಮಾಡಿಕೊಂಡು ಈ ನಾಡಿನೊಳಗೆ ಅದ್ಭುತವಾಗಿರುವಂಥ ಹೆಸರನ್ನು ಗಳಿಸಿರುವಂಥದ್ದು ನಾವು ತಿಳ್ಕೊಂಡು ಬಂದವರಾಗ್ತಾ ಇದ್ದೀವಿ. ಒಂದು ವೇಳೆ ಸ್ವಲ್ಪ ನಾವು ಗಮನ ಹರಿಸಬೇಕಾಗ್ತದೆ. ಅಂದಿನ ಸಮಾಜ ಇಂದಿನ ಸಮಾಜ ಅಲ್ಲ, ಅಂದಿನ ಸಮಾಜ ಯಾರಾದರೂ ಸಂಗೀತವನ್ನು ಹಾಡ್ತಾರಂದರೆ, ನೃತ್ಯ ಮಾಡ್ತಾರಂದರೆ ಅಂದಿನ ಸಮಾಜ ಅವರನ್ನು ಊರು ಬಿಟ್ಟು ಹೊರಗಿಟ್ಟಿತ್ತು. ಸಂಗೀತ ಎನ್ನುವಂಥದ್ದು, ಸಾಹಿತ್ಯ ಎನ್ನುವಂಥದ್ದು ರಾಜ ಮಹಾರಾಜರ ಮನೆಯ ಮೂಲೆಗುಂಪಿಯಾಗಿತ್ತು. ಅರಮನೆ ಒಳಗಿರುವಂಥ ಸಂಗೀತವನ್ನ ಪವಿತ್ರವಾದ ದೇವ ಮಂದಿರದ ಕಟ್ಟಿಗೆ ತಂದು ಕೊಟ್ಟವರು ಯಾರಾದರೂ ಇದ್ದರೆ ಅವರೇ ಹಾನಗಲ್ಲ ಕುಮಾರ ಶಿವಯೋಗಿಗಳು ಎನ್ನುವಂಥದ್ದು ನಾವು ತಿಳ್ಕೊಂಡು ಬರಬೇಕಾಗ್ತದೆ. ಅಂದು ಅದೇ ಹಾವೇರಿ ಜಿಲ್ಲೆ ಒಳಗೆ ಬರುವಂತ ಹಾನಗಲ್ಲ ತಾಲೂಕದೊಳಗೆ ಬರತಕ್ಕಂಥ ಕಾಡಶೆಟ್ಟಿ ಹಳ್ಳಿ ಒಳಗೆ ಬರತಕ್ಕಂಥ ಒಂದು ಚರಂತಿ ಮಠ. ಆ ಚರಂತಿ ಮಠದ ಒಡೆಯರಾಗಿರುವಂತ ಗುರುಪಾದಾರ್ಯ ನೀಲಮ್ಮನವರ ಪುಣ್ಯ ಉದರದೊಳಗ ಅವತರಿಸಿರುವಂತವರೇ ಎರಡು ಅಂಧ ಜ್ಯೋತಿಗಳು. ಅವರೇ ಗುರುಬಸಯ್ಯ, ಗದ್ದಿಗಯ್ಯ ಎನ್ನುವಂತ ಎರಡು ಅಂಧ ಮಕ್ಕಳು ಹುಟ್ಟುತ್ತಾವೆ. ಯಾವಾಗ ಎರಡು ಅಂಧ ಮಕ್ಕಳನ್ನು ಹುಟ್ಟಿರುವಂತ ಪ್ರಸಂಗದಲ್ಲಿ ಆ ಗ್ರಾಮದೊಳಗ ಹಕ್ಕಲ ಬಸವೇಶ್ವರರ ಜಾತ್ರೆ. ಯಾವಾಗ ಹಕ್ಕಲ ಬಸವೇಶ್ವರರ ಜಾತ್ರೆಗೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ಆ ಗ್ರಾಮಕ್ಕೆ ದಯಮಾಡಿಸಿರುವಂತ ಪ್ರಸಂಗದೊಳಗ ಆವಾಗ ಏನಾಗ್ತದಂತ ತಿಳ್ಕೊಂಡು ಕೇಳಿದರೆ, ಎರಡೂ ಕಣ್ಣಿಲ್ಲದ ಮಕ್ಕಳು ಕೈ ಒಳಗ ತಪ್ಪಡಿಯನ್ನು ಹಿಡ್ಕೊಂಡು ಆನಂದವಾಗಿ ಹಾಡ್ತಾ ಇರುವಂತ ಪ್ರಸಂಗ. ಆನಂದವಾಗಿ ಹಾಡ್ತಾ ಇರುವಾಗ ಹಾನಗಲ್ಲಪ್ಪಗಳು ನೋಡಿದರು, ಈ ಎರಡೂ ಮಕ್ಕಳನ್ನ ನನ್ನ ಜೋಳಿಗೆಗೆ ತೆಗೆದುಕೊಂಡು ಹೋಗಬೇಕಂತ ವಿಚಾರವನ್ನು ಮಾಡ್ತಾರೆ ಹಾನಗಲ್ಲ ಕುಮಾರ ಶಿವಯೋಗಿಗಳು. ಆವಾಗ ಗುರುಪಾದಯ್ಯನವರಿಗೆ, ನೀಲಮ್ಮನವರಿಗೆ, ಅಪ್ಪ ಈ ಎರಡೂ ಮಕ್ಕಳು ನನ್ನ ಜೋಳಿಗೆಗೆ ಹಾಕಿಬಿಡ್ರಿ ಅಂತ ಕೇಳಿಕೊಂಡಿರುವಾಗ ಹಡೆದ ಕಳ್ಳು ಚುರ್ರಂತು. ಆವಾಗ ತಾಯಿ ನೀಲಮ್ಮ ಹೇಳ್ತಾಳೆ, ಬುದ್ಧಿ, ನಾ ಎರಡೂ ಮಕ್ಕಳನ್ನು ಬಿಟ್ಟು ಇರುವುದಕ್ಕೆ ನನಗೆ ಆಗೋದಿಲ್ಲ ಅಂತ ತಿಳ್ಕೊಂಡು ಯಾವಾಗ ನೀಲಮ್ಮ ಕಣ್ಣೀರು ಹಾಕ್ತಾ ಇರುವಾಗ ಗುರುಪಾದಯ್ಯನವರು ಸಮಾಧಾನ ಮಾಡಿ, ಹುಚ್ಚಿ, ನಮ್ಮ ಮಕ್ಕಳು ಯಾರು ಕೇಳಕತ್ತಾರ ಗೊತ್ತೇನು? ಹಾನಗಲ್ಲ ಕುಮಾರ ಶಿವಯೋಗಿಗಳು ಕೇಳಕತ್ತಾರ, ಹಾಕಿ ಬಿಡೋಣ ಅವರ ಜೋಳಿಗೆ ಅಂತ ಅಂದಾಗ ಆವಾಗ ಆ ಎರಡು ಮಕ್ಕಳನ್ನ ಕರೆದುಕೊಂಡು ಹಾನಗಲ್ಲ ವಿರಕ್ತ ಮಠಕ್ಕೆ ಬರ್ತಾರೆ. ಯಾವಾಗ ಹಾನಗಲ್ಲ ವಿರಕ್ತ ಮಠಕ್ಕೆ ಬಂದಿರುವಂತ ಪ್ರಸಂಗದೊಳಗ ಆವಾಗ ಶಿರಿಯಾಳ ಕೊಪ್ಪದ ಗದಿಗೆಪ್ಪಗ ವೈಗಳನ್ನ ಕರೆಸಿ ಸಂಗೀತವನ್ನ ಪಾಠ ಪ್ರವಚನವನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗ ಪ್ರಾರಂಭವನ್ನು ಮಾಡಿರುವಂತ ಪ್ರಸಂಗದೊಳಗ ಮುಂದೆ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದರೆ, ಹಾನಗಲ್ಲ ವಿರಕ್ತ ಮಠದೊಳಗ ಗುರುಬಸಯ್ಯ, ಗದುಗಯ್ಯ ವೀರವರು ಸಂಗೀತವನ್ನು ಕಲಿತಾ ಇರುವಂತ ಪ್ರಸಂಗದಲ್ಲಿ ಕಾಲ್ರಾವೇನೆ ಎನ್ನುವಂಥದ್ದು ಬರುತ್ತೆ. ಆವಾಗ ಗುರುಬಸಯ್ಯನವರು ಶಿವನ ಪಾದ ಸೇರ್ತಾರೆ. ಯಾವಾಗ ಶಿವನ ಪಾದವನ್ನು ಸೇರಿರುವಂತ ಪ್ರಸಂಗದಲ್ಲಿ ಹಾನಗಲ್ಲಪ್ಪಗಳು ಅಂತಾರೆ, ಗದಗಯ್ಯ, ಹೀಗೆ ಅಳುತ್ತಾ ಕುಂತರೆ ಕಳೆದ ಹೋದ ನಿನ್ನ ಅಣ್ಣನನ್ನು ನೀನು ತರುವುದಕ್ಕೆ ಆಗೋದಿಲ್ಲ. ಒಂದು ಕೆಲಸ ಮಾಡು, ಇನ್ನು ಮುಂದೆ ನೀನು ಮೈಸೂರಿಗೆ ಹೊರಡಬೇಕು. ಆ ಮೈಸೂರದೊಳಗ ಗೌರೀಶಂಕರ ಮಠದೊಳಗಿದ್ದುಕೊಂಡು ನೀನು ಸಂಗೀತವನ್ನು ಕಲಿಬೇಕು.
ಕರ್ನಾಟಕಿ ಸಂಗೀತ ಮತ್ತು ಹಿಂದೂಸ್ತಾನಿಯ ಸಂಗೀತ, ಇವೆರಡು ನೀನು ಕರಗತವನ್ನು ಮಾಡಿಕೊಳ್ಳಬೇಕೆನ್ನುವಂಥ ಮಾತುಗಳನ್ನು ಹೇಳಿರುವಾಗ ಆಯ್ತು ಬುದ್ಧಿ ಅಂತ ತಿಳ್ಕೊಂಡು ಯಾವಾಗ ಪವಿತ್ರವಾಗಿರುವಂತ ಮೈಸೂರಿಗೆ ಹೊರಡುತ್ತಾರೆ, ಗೌರೀಶಂಕರ ಮಠದೊಳಗೆದ್ದುಕೊಂಡು ಸಂಗೀತವನ್ನು ಕಲಿಯುವುದಕ್ಕೆ ಪ್ರಾರಂಭ ಮಾಡಿದರು ಗದಿಗಯ್ಯ. ಯಾವಾಗ ಗದಿಗಯ್ಯನವರು ಸಂಗೀತವನ್ನು ಕಲಿತಾ ಇರುವಾಗ ಮುಂದೆ ಹಾನಗಲ್ಲಪ್ಪಗಳು ವಿಚಾರವನ್ನು ಮಾಡಿದರು. ಆ ಸಮಯಕ್ಕೆ ಬಾಗಲಕೋಟೆಯ ವೈರಾಗ್ಯದ ನಿಧಿಯಾಗಿರುವಂತ ಮಲ್ಲನಾರರ ವಿಚಾರವನ್ನು ಮಾಡಿದರು. ಆವಾಗ ಪವಿತ್ರವಾಗಿರುವಂತಹ ಹಾನಗಲ್ಲ ಕುಮಾರ ಶಿವಯೋಗಿಗಳು, ಶಿರಸಂಗಿಯ ಲಿಂಗರಾಜರು, ವಾರದ ಮಲ್ಲಪ್ಪನವರು, ಚಿತ್ತರಿಗೆ ವಿಜಯ ಮಹಂತಪ್ಪಗಳು, ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳವರು ಇವರೆಲ್ಲರೂ ಕೂಡಿಕೊಂಡು ಅದುವೇ ಬಾಗಲಕೋಟೆ ಜಿಲ್ಲೆ ಒಳಗ ಬಾದಾಮಿಯ ತಾಲೂಕದೊಳಗ ಪವಿತ್ರವಾಗಿರುವಂತ ಮಾಕೂಟದ ಪಕ್ಕದಲ್ಲಿ ಬರುವ ಶಿವಯೋಗ ಮಂದಿರವನ್ನು ಸ್ಥಾಪನೆಯನ್ನು ಮಾಡುತ್ತಾರೆ. ಇವರೆಲ್ಲರ ಪ್ರೇರಣೆಯಿಂದ ಯಾವಾಗ ಶಿವಯೋಗ ಮಂದಿರವನ್ನು ಪ್ರಾರಂಭವಾಯಿತು ಅಂದು ಹಾನಗಲ್ಲ ಕುಮಾರ ಶಿವಯೋಗಿಗಳು, ಅದು ಅಖಿಲ ಭಾರತ ವೀರಶೈವ ಮಹಾಸಭೆ, ಅದು 4ನೆಯ ಸಮ್ಮೇಳನ ಬಾಗಲಕೋಟೆ ಒಳಗೆ ಪ್ರಾರಂಭವಾಯಿತು. ಯಾವಾಗ ಬಾಗಲಕೋಟೆಯಲ್ಲಿ ಪ್ರಾರಂಭವಾಗಿರುವಾಗ ಆವಾಗ ತಮ್ಮ ಪ್ರೀತಿಯ ಶಿಷ್ಯನಾಗಿರುವಂತ ಗದಗಯ್ಯ ಸಂಗೀತದ ಕಚೇರಿಯನ್ನು ಏರ್ಪಡಿಸ್ತಾರೆ. ಯಾವಾಗ ಸಂಗೀತದ ಕಚೇರಿಯನ್ನು ಏರ್ಪಡಿಸಿರುವಂತ ಪ್ರಸಂಗದೊಳಗ ಸಾವಿರಾರು ಜನ ಆ ಸಂಗೀತದ ಕಚೇರಿ ಒಳಗ ಕೇಳುವುದಕ್ಕೆ ಕುಳಿತಿರುವಾಗ ಗದುಗಯ್ಯನವರ ಸಂಗೀತವನ್ನು ಕೇಳುತ್ತಾರೆ. ಕುಂಟ ಜನಗಳೆಲ್ಲ ತೆರೆದೂಗ್ತಾ ಇರುವಾಗ ಏನು ಸೂರ್ಯ ಚಂದ್ರರ ಸಮಾಗಮವಾದಂತೆ ಆವಾಗ ಹಾನಗಲ್ಲ ಕುಮಾರಸ್ವಾಮಿಗಳವರು ಖುಷಿಯನ್ನು ಪಟ್ಟು ಆ ಗದಗಯ್ಯನವರನ್ನ ಅಪ್ಪಗೊಂಡು, ಗದಗಯ್ಯ ಇನ್ನು ಮುಂದೆ ನೀನು ಬರೇ ಗದಗಯ್ಯನಲ್ಲ, ನಿನ್ನ ಹೆಸರು ಸೂರ್ಯ ಚಂದ್ರರಿರುವರೆಗೂ ಅಜರಾಮವಾಗಿ ಇರಬೇಕಂತ ತಿಳ್ಕೊಂಡು ಅಂದೇ ಹಾನಗಲ್ಲಪ್ಪಗಳು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಎನ್ನುವಂತ ಬಿರುದಾಂಕಿತವನ್ನು ಕೊಡುತ್ತಾರೆ. ಗದುಗಯ್ಯ ಎನ್ನುವಂತ ಹೆಸರು ಹೋಗ್ತದೆ. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಎನ್ನುವಂತ ಬಿರುದು ಬಂದಿರುವಾಗ ಶಿವಯೋಗ ಮಂದಿರದೊಳಗ ಸುಮಾರು 70-80 ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ಜೀವನವನ್ನು ಮಾಡ್ತಾ ಇರುವಾಗ ಮಂದಿರದಲ್ಲಿರುವಂತ ವ್ಯವಸ್ಥಾಪಕರಂತಾರೆ, ಇದು ಶಿವಯೋಗ ಮಂದಿರ ಒಟ್ಟು ಸಾಧಕರಿಗೆ, ಮಠ ಮಂದಿರಗಳಿಗೆ ಸ್ವಾಮಿಯನ್ನ ತಯಾರಾಗುವಂತ ಮಂದಿರ, ಇದು ಶಿವಯೋಗ ಮಂದಿರವನ್ನು ಹೋಗಿ ಎಲ್ಲಿ ಸಂಗೀತದ ಮಂದಿರ ಆದಿತ್ತು ಎನ್ನುವಂತ ಭಾವನೆಯಿಂದ ಬುದ್ಧಿ ಪಂಚಾಕ್ಷರಿ ಗವಾಯಿಗಳನ್ನ ಮಂದಿರದಿಂದ ಹೊರಗಿಡುವುದೇ ಲೇಸು ಅಂತ ಹೇಳಿರುವಾಗ ಹಾನಗಲ್ಲ ಕುಮಾರ ಶಿವಯೋಗಿಗಳ ಕಣ್ಣೊಳಗೆ ನೀರು ಬರ್ತವೆ. ಪ್ರೀತಿಯ ಶಿಷ್ಯನಾಗಿರುವಂತ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಆವಾಗ ಸಮಾಧಾನದಿಂದ ಗದಗಯ್ಯ ಹೋಗಿ ಪಂಚಾಕ್ಷರಿ ಗವಾಯಿ ಆಗಿದೆಯಾ ಬುದ್ಧಿ, ಅದು ತಮ್ಮ ಆಶೀರ್ವಾದ, ತಮ್ಮ ಕೃಪಾ ಕಟಾಕ್ಷ ಎನ್ನುವಂತ ಮಾತುಗಳು ಹೇಳ್ತಾ ಇರುವಾಗ ಆವಾಗ ಹಾನಗಲ್ಲಪ್ಪಗಳು ಹೇಳ್ತಾರೆ, ಗದಗಯ್ಯ ನೀನು ಇನ್ನು ಮಂದಿರದಿಂದ ಹೊರಗಿರಬೇಕು ಬುದ್ಧಿ ಅಂತ ತಿಳ್ಕೊಂಡು ಕಣ್ಣೀರು ಹಾಕ್ತಾ ಇರುವಾಗ, ಇಲ್ಲಪ್ಪ ನೀನು ನಿನ್ನ ಶಿಷ್ಯ ಬಳಗವನ್ನು ಕಟ್ಟಿಕೊಂಡು ಇನ್ನು ಸಂಗೀತವನ್ನು ಬೆಳೆಸಬೇಕಂತ ತಿಳ್ಕೊಂಡು ಯಾವಾಗ ಈ ಮಾತು ಹೇಳಿರುವಾಗ ಅಂದೇ ಸಂಚಾರಿ ಸಂಗೀತದ ಪಾಠಶಾಲಾ ಪ್ರಾರಂಭವಾಯಿತು. ಅಂದು ಸಂಚಾರಿ ಸಂಗೀತದ ಪಾಠಶಾಲಾ ಪ್ರಾರಂಭವಾಯಿತು. 1914 ಮಾರ್ಚ್ 3ರಂದು ಸಂಚಾರಿ ಸಂಗೀತದ ಪಾಠಶಾಲಾ ಪ್ರಾರಂಭವಾಯಿತು. ಶಿವಯೋಗ ಮಂದಿರದಿಂದ ಹೊರಗೆ ಬಂದರು ಆ ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು. ಅಲ್ಲಿಂದ ಬಾದಾಮಿಯಿಂದ ಗುಳೆದಗುಡ್ಡದಿಂದ
ನೇರವಾಗಿ ಸಂಚಾರವನ್ನು ಮಾಡ್ತಾ ಮಾಡ್ತಾ ಬೇಲೂರು ಅಂತ ಬರುತ್ತೆ. ಬೇಲೂರದಿಂದ ರೋಣಕ್ಕೆ ಬರ್ತಾರೆ. ರೋಣದ ಪಕ್ಕದಲ್ಲಿರುವಂಥ ನಿಡಗುಂದಿ ಕೊಪ್ಪ, ಆ ಕೊಪ್ಪದೊಳಗೆ ಸಂಚಾರ ಸಂಗೀತದ ಪಾಠಶಾಲ ಬಂದು ಕುಳಿತಿದೆ. ಅಲ್ಲಿಂದ ಮತ್ತೆ ಸಂಚಾರ ಸಂಗೀತದ ಪಾಠಶಾಲಾ ನವಲಗುಂದಕ್ಕೆ ಬರ್ತದೆ. ಯಾವಾಗ ನವಲಗುಂದದೊಳಗಿರುವಂಥ ಗವಿಮಠ, ಆ ಗವಿಮಠಕ್ಕೆ ಬಂದು ಉಳಿದಿರುವಂಥ ಪ್ರಸಂಗದೊಳಗ ಆಗಿನ ಕಾಲದೊಳಗ 70-80 ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ಕಾಲವನ್ನು ಕಳೀತಾ ಇರುವಾಗ ಸಂಸ್ಥೆ ಸಾಲದ ಬಾಧೆ ಒಳಗೆ ಬೀಳುತ್ತದೆ. ಯಾವಾಗ ಸಂಸ್ಥೆ ಸಾಲದ ಬಾಧೆ ಒಳಗೆ ಬಿದ್ದಿರುವಾಗ ಆ ಸಮಯಕ್ಕೆ ಪಂಚಾಕ್ಷರಿ ಅಜ್ಜನವರು ಯಾರಾದರೂ ಧನ ಸಹಾಯವನ್ನು ಪಡಿಬೇಕಂತ ತಿಳ್ಕೊಂಡು ತಮ್ಮ ಎಲ್ಲ ಶಿಷ್ಯ ಬಳಗವನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ ಆ ಮೈಸೂರು ಮಹಾರಾಜರ ನೆರವಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗೋದ್ರೊಳಗ ಮೈಸೂರು ಮಹಾರಾಜರು ಲಿಂಗದೊಳಗಾಗಿರ್ತಾರೆ. ನಿರಾಶರಾಗಿ ಮತ್ತೆ ನರಗುಂದಕ್ಕೆ ಬಂದು ಉಳಿದಿರುವಂತ ಪ್ರಸಂಗ. ಹೀಗಾಗಿ ಅದೇ ಸಮಯಕ್ಕೆ ಮತ್ತೊಂದು ಜ್ಯೋತಿ ಬರುತ್ತದೆ ಬಂಧುಗಳೇ. ಅದು ಸಾಮಾನ್ಯವಾಗಿರುವಂತ ಜ್ಯೋತಿ ಅಲ್ಲ. ಎಂದು ಪಂಚಾಕ್ಷರಿ ಗುರುವರರು ಪಾಠಶಾಲಾ ಪ್ರಾರಂಭವನ್ನು ಮಾಡಿದರಲ್ಲ, ಅವತ್ತಿನ ದಿನವೇ ಈ ಧರೆಗೆ ಅವತರಿಸಿರುವಂತ ಮಹಾಜ್ಯೋತಿ. ಅದು ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕದೊಳಗೆ ಬರುವಂತ 30-40 ಮನೆ ಇರುವಂತ ಊರಾದ ಅದು ಹೊಸಪೇಟೆ. ಈ ಮಹಾತ್ಮನ ಹುಟ್ಟಿಗಾಗಿ ಅದಕ್ಕೆ ದೇವರ ಹೊಸಪೇಟೆ ಅಂತ ಕರ್ಕೊಂಡು ಬರ್ತಾರೆ. ಆ ದೇವರ ಹೊಸಪೇಟೆ ಒಳಗ ವೆಂಕಟಾಪುರ ಮಠದ ಒಡೆಯರಾಗಿರುವಂತ ರೇವಯ್ಯ ಸಿದ್ದಮ್ಮನವರ ಪುಣ್ಯ ಉದರದೊಳಗ 1914 ಮಾರ್ಚ್ 3ರಂದು ಈ ಧರೆಗೆ ಅವತರಿಸಿ ಬಂದ ಶಿಶುವಿನ ರೂಪದೊಳಗ ಬಾಲ್ಯದ ಹೆಸರು ಪುಟ್ಟಯ್ಯ. ಯಾವಾಗ ಆ ಮಗು ಹುಟ್ಟಿದ 6 ತಿಂಗಳವರೆಗೆ ಕಣ್ಣುಗಳು ಕಾಣ್ತಾ ಇದ್ದು, 6 ತಿಂಗಳ ಕಳೆದ ನಂತರ 6 ತಿಂಗಳ ಕಳೆದ ನಂತರ ಆ ಮಗುವಿಗೆ ಕಣ್ಣು ಬೇನೆ ಬರ್ತವೆ. ಕಣ್ಣು ಬೇನೆ ಬಂದಿರುವಂತ ಪ್ರಸಂಗದೊಳಗ ತಾಯಿ ಸಿದ್ದಮ್ಮ ನಾಟಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ತಾಳೆ. ಆ ನಾಟಿ ವೈದ್ಯರು ಹೇಳ್ತಾರೆ, ಯವ್ವ ನಿನ್ನ ಮಗನ ಕಣ್ಣು ಬೇನೆ ಹೋಗಬೇಕಂದ್ರೆ ನಾಯಿ ಮೇಲೆ ಇರುವಂತ ತುಳಸಿ ಹೊಳಗಳನ್ನು ಹಿಡಿದು ಆ ಕಣ್ಣು ಗುಡ್ಡಿ ಮುಂದೆ ಹಿಡಿದು ಪರಿ ತಿನಿಸು, ಆವಾಗ ಆ ಕಣ್ಣು ಬೇನೆ ಹೋಗ್ತವೆ ಎನ್ನುವಂತ ಮಾತು ನಾಟಿ ವೈದ್ಯರು ಸಿದ್ದಮ್ಮಳಿಗೆ ಹೇಳುತ್ತಾರೆ. ಆದರೆ ಮಾಡುವುದು ಏನು? ಇಲ್ಲಿ ನಾಟಿ ವೈದ್ಯರು ಹೇಳುವುದು ಒಂದಾಗ್ತದೆ, ತಾಯಿ ಸಿದ್ದಮ್ಮ ಮಾಡೋದು ಒಂದಾಗ್ತದೆ. 2 ತುಳಸಿ ಹೊಳಗಳನ್ನು ತೆಗೆದುಕೊಂಡು 2 ಕಣ್ಣು ಗುಡ್ಡೆಯ ರೆಪ್ಪೆಯನ್ನು ತೆಗೆದು ಅದರೊಳಗೊಂದು ಈ ಕಣ್ಣೊಳಗೊಂದು ಹಾಕಿ ಕಣ್ಣು ಮುಚ್ಚಿ ಬಿಡುತ್ತಾಳೆ. ಬೆಳಗಾಗದ್ರೊಳಗೆ 2 ಕಣ್ಣು ಗುಡ್ಡೆಯನ್ನು ತಿಂದು ಅಂದನನಾಗಿ ಮಾಡಿಬಿಡುತ್ತವೆ ಆ ತುಳಸಿ ಹೊಳಗಳು. ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ಅದಕ್ಕೆ ಯಾವಾಗ ಆ ಮಗುವನ್ನು ಪುಟ್ಟಯ್ಯನನ್ನು ನೋಡಿರುವಾಗ ತಾಯಿ ಸಿದ್ದಮ್ಮ ನೋಡುತ್ತಾಳೆ, ಆ ಮಗುವಿನ ಕಣ್ಣೊಳಗೆ ರಕ್ತ ಸುರಿಯುತ್ತದೆ. ತಾಯಿ ಸಿದ್ದಮ್ಮ ಮಲಗಿದಳು. ಅಯ್ಯೋ ನನ್ನ ಮಗನ ಕಣ್ಣುಗಳು ನಾನೇ ಕಳೆದನೆಂತ ತಿಳ್ಕೊಂಡು ಯಾವಾಗ ಸಿದ್ದಮ್ಮ ಕಣ್ಣೀರು ಹಾಕ್ತಾ ಇರುವಂತ ಪ್ರಸಂಗದೊಳಗ ಅದೇ ಚಿಂತೆ ಒಳಗ ಮುಂದೆ ಕೆಲವು ದಿನಗಳ ಕಳೆದ ನಂತರ ಪುಟ್ಟ ರಾಜರಿಗೆ ಬಾಲ್ಯದ 6 ತಿಂಗಳದ ಕೂಸಿರುವಾಗ ಇತ್ತ ಕಡೆ ಕಣ್ಣು ಕಳ್ಕೊಳ್ತಾರೆ, ಮುಂದೆ ಮೈಲು ಬೇನೆ ಎನ್ನುವಂಥದ್ದು ಬರುತ್ತೆ. ಯಾವಾಗ ಮೈಲು ಬೇನೆಯನ್ನು ಬಂದಿರುವಾಗ ಆ ಮಗನ ಕಣ್ಣು ಹೋಗಿರುವಂತ ಚಿಂತೆ ಒಳಗ ತಂದೆಯಾದ ರೇವಯ್ಯನವರು ಶಿವನ ಪಾದ ಸೇರ್ತಾರೆ. ಇಲ್ಲಿ ತಾಯಿ ಸಿದ್ದಮ್ಮ ತಬ್ಬಲಿಯಾದಳು. ಯಾವಾಗ ಅಂದ ಮಗನನ್ನು ಕಟ್ಟಿಕೊಂಡು ಹೇಗೆ
ಹೇಗೆ ಕಳೆಯಲಿ ಬಾಳಂತ ತಿಳ್ಕೊಂಡು ಶಿವ ವೈದ ಮುತ್ತೈದಿತನ ಹೇಗೆ ಜೀವನವನ್ನು ಮಾಡ್ಲಂತ ತಿಳ್ಕೊಂಡು ಯಾವಾಗ ಸಿದ್ದಮ್ಮ ಕಣ್ಣೀರವನ್ನು ಹಾಕ್ತಾ ಇರುವಂತ ಪ್ರಸಂಗದೊಳಗ ತಾಯಿಯ ತವರೂರು ದೇವಗಿರಿ ಗ್ರಾಮ. ಹಾವೇರಿಯ ಪಕ್ಕದಲ್ಲಿರುವಂಥ ದೇವಗಿರಿಯ ಗ್ರಾಮದ ಅಣ್ಣನಾದ ಚಂದ್ರಶೇಖರಯ್ಯನವರು ತಂಗಿ ಸಿದ್ದಮ್ಮನನ್ನ ಅಳಿಯ ಪುಟ್ಟಯ್ಯನನ್ನ ಕರ್ಕೊಂಡು ಎಲ್ಲಿಗೆ ಬಂದರು ಅಂತ ತಿಳ್ಕೊಂಡು ಕೇಳಿದರೆ ತವರ ಮನೆ ದೇವಗಿರಿಗೆ ಬಂದರು. ಯಾವಾಗ ತವರ ಮನೆಗೆ ದೇವಗಿರಿ ಗ್ರಾಮಕ್ಕೆ ಬಂದಿರುವಾಗ 9 ವರ್ಷಗಳ ಪರ್ಯಂತರವಾಗಿ ಆಶ್ರಯನ್ನು ಕೊಡುತ್ತಾರೆ ತವರೂರಿನವರು. ಇಲ್ಲಿ ಚಂದ್ರಶೇಖರಯ್ಯನವರು ಪಂಚಾಕ್ಷರಿ ಗವೈಗಳವರ ಶಿಷ್ಯರಾಗಿದ್ದರು. ಯಾವಾಗ ಶಿಷ್ಯರು ಆಗಿರುವಂತ ಪ್ರಸಂಗದೊಳಗ ಆವಾಗ ಚಂದ್ರಶೇಖರಯ್ಯನವರು ವಿಚಾರ ಮಾಡ್ತಾರೆ, ನನ್ನ ಅಳಿಯ ಪುಟ್ಟಯ್ಯನಿಗೆ ನನ್ನಿಂದ ಸಂಗೀತ ಸಂಪೂರ್ಣ ಇವನಿಗೆ ತೃಪ್ತಿಯಾಗುವುದಿಲ್ಲ. ತನ್ನಲ್ಲಿರುವಂಥ ವಿದ್ಯೆಯನ್ನೇ ದಾರಿ ಎರೆದರೂ ಸಹಿತ ಪುಟ್ಟಯ್ಯನಿಗೆ ಸಂಗೀತ ಇನ್ನೂ ಕಲಿಬೇಕೆನ್ನುವಂಥ ಆಸೆ ಹುಟ್ಟಿರುವಾಗ ಆವಾಗ ಅಳಿಯ ಪುಟ್ಟಯ್ಯನನ್ನು ಕರ್ಕೊಂಡು ಎಲ್ಲಿಗೆ ಬರ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ ಅದೇ ನವಲಗುಂದ ಗವಿಮಠಕ್ಕೆ ಬಂದರು. ಬಂದು ಚಂದ್ರಶೇಖರಯ್ಯನವರ ನಮಸ್ಕಾರ ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ, ಬುದ್ಧಿ ಈತ ನನ್ನ ಅಳಿಯ ಪುಟ್ಟಯ್ಯ, ತಂದೆ ಇಲ್ಲ, ಇನ್ನು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಗುರುದೇವ ಅಂತ ತಿಳ್ಕೊಂಡು ಒಪ್ಪಿಸಿರುವಂಥ ಪ್ರಸಂಗದೊಳಗ ಆವಾಗ ಪಂಚಾಕ್ಷರಿ ಗವಾಯಿಗಳವರ ಗುರುವರ್ಯರು ಬಾ ಪುಟ್ಟಯ್ಯ ಅಂತ ತಿಳ್ಕೊಂಡು ತಮ್ಮ ವರದ ಹಸ್ತ ಆ ಮಗುವಿನ ಮೇಲೆ ಇಟ್ಟಿರುವಾಗ ಪಂಚಾಕ್ಷರಿ ಗುರುವರಿಗೆ ಆ ಶಿವಯೋಗಿಗಳಿಗೆ ತಕ್ಷಣ ಹೊಳೆಯುತ್ತದೆ. ಅಂದು ಅವರ ಅಣ್ಣನಾಗಿರುವಂಥ ಗುರುಬಸವ ಯಾವಾಗ ಹಾನಗಲ್ಲ ವಿರಕ್ತ ಮಠದೊಳಗಿರುವಂಥ ಕಾಲ್ರಾಬೇನೆಯಿಂದ ಬಂದು ಪ್ರಾಣವನ್ನು ಬಿಡುವಂಥ ಪ್ರಸಂಗದೊಳಗ ಗುರುಬಸವ ಒಂದು ಮಾತು ಹೇಳಿದ್ದ, ತಮ್ಮ ನಾನು ಸಮಾಜದ ಋಣದೊಳಗೆ ಹೋಗ್ತಾ ಇದ್ದೇನೆ, ಸಮಾಜದ ಋಣವನ್ನು ತೀರಿಸಲು ಮತ್ತೆ ಬಂದೇ ಬರ್ತೀನಿ ಅಂತ ಏನು ಹೇಳಿದನಲ್ಲ. ಆವಾಗ ಪಂಚಾಕ್ಷರಿ ಶಿವಯೋಗಿಗಳಂತಾರೆ, ಈತ ಬೇರೆ ಯಾರು ಅಲ್ಲ, ಈತ ಪುಟ್ಟಯ್ಯ ಬೇರೆ ಯಾರು ಅಲ್ಲ, ಅಂದು ನನ್ನಣ್ಣ ಮಾತು ಕೊಟ್ಟಂತೆ ನನ್ನ ಅಣ್ಣ ಗುರುಬಸವನ್ನೇ ಇಲ್ಲಿ ಪುಟ್ಟಯ್ಯನಾಗಿ ಹುಟ್ಟಿ ಬಂದಿದ್ದಾನೆ ಎನ್ನುವಂಥ ಮಾತುಗಳನ್ನು ಪಂಚಾಕ್ಷರಿ ಅಜ್ಜನವರು ಅಪ್ಪುಗೊಂಡ್ರು. 9 ವರ್ಷದ ಬಾಲಕನಾದ ಪುಟ್ಟಯ್ಯ ಯಾವಾಗ 9 ವರ್ಷದ ಬಾಲಕನಾಗಿರುವಂಥ ಪುಟ್ಟಯ್ಯ ದಿನಕ್ಕೆ ಸಂಗೀತದ ಪಾಠವನ್ನು ಪ್ರವಚನವನ್ನು ಪ್ರಾರಂಭ ಮಾಡ್ತಾರೆ. ಹಾರ್ಮೋನಿಯಂ ಆಗಲಿ, ತಬಲಾ, ವಯಲಿನ್ನು, ಸಿತಾರು, ಸಂಗೀತದೊಳಗೆ ಬರ್ತಕ್ಕಂಥ ವೀಣಾ ಮತ್ತು ಅದ್ಭುತವಾಗಿ ಸಾರಂಗಿ, ಪಿಟೀಲು, ಈ ಸಂಗೀತದ ಎಷ್ಟು ವಾದ್ಯಗಳದವ ಆ ಎಲ್ಲ ವಾದ್ಯಗಳನ್ನು ಕಲಿತಾರೆ 9 ವರ್ಷದ ಬಾಲಕನಾದ ಪುಟ್ಟಯ್ಯ. ಯಾವಾಗ ಕಲಿತ 14ನೆಯ ವಯಸ್ಸಿಗೆ ಪಾದಾರ್ಪಣೆಯನ್ನು ಮಾಡ್ತಾ ಇರುವಾಗ ಗುರುಗಳು ಸಾಲದ ಬಾಧೆ ಒಳಗೆ ಇರುವಂತ ಪ್ರಸಂಗದೊಳಗ ಪ್ರಥಮವಾಗಿ ಕಣ್ಣಿಲ್ಲದ ಪುಟ್ಟಯ್ಯ ಸೊನ್ನಲಿಗಿಯ ಸಿದ್ದರಾಮೇಶ್ವರ ನಾಟಕವನ್ನು ಬರೀತಾರೆ. ಬರೆದು ಪಂಚಾಕ್ಷರಿ ಗುರುವರ ಹತ್ರ ತಗೊಂಡು ಹೋಗ್ತಾರೆ. ಬುದ್ಧಿ, ನಿಮ್ಮ ಶಿಷ್ಯ ಪುಟ್ಟಯ್ಯ ಒಂದು ನಾಟಕ ಬರ್ದನ್ರಪ್ಪ, ತಾವು ಒಪ್ಪಿಗೆ ಕೊಟ್ರ ಆ ನಾಟಕ ಆಡ್ತೀವಿ, ಬಂದ ಹಣದಿಂದ ಸಂಸ್ಥೆ ಸಾಲ ಹೋಗ್ತದ ಎನ್ನುವಂಥ ಮಾತು ಹೇಳಿರುವಾಗ ಪಂಚಾಕ್ಷರಿ ಶಿವಯೋಗಿಗಳು ಒಪ್ಪೋದಿಲ್ಲ. ಏನ್ರಪ್ಪ, ಒಂದು ನಾಟಕ ಕಂಪನಿ ಕಟ್ಟೋದಂದ್ರೆ ಅಷ್ಟು ಸುಲಭವಾಗಿರುವಂಥ ಮಾತಲ್ಲ. ಅದು ನಾವು ಸನ್ಯಾಸಿಗಳು, ಅದು ನಮ್ಮ ಆಚಾರಕ್ಕೆ ಭಂಗ ಬರುತ್ತೆ. ನಾಟಕ ಕಂಪನಿ ಅಂದರೆ ಅಲ್ಲಿ ಸ್ತ್ರೀಯರು ಪಾತ್ರವನ್ನು ಮಾಡ್ತಾರೆ, ಇದನ್ನು ಬೇಡ, ನಮ್ಮ ಆಚಾರಕ್ಕೆ ಭಂಗ ಬರ್ತದೆ ಅನ್ನುವಂಥ ಮಾತು ಹೇಳಿರುವಾಗ ಬುದ್ಧಿ, ತಮ್ಮ ನೇಮವನ್ನು ಮೀರಿ ನಡೆಯುವವರು ನಾವಲ್ಲ, ತಾವು ಅಪ್ಪಣೆ ಮಾಡಬೇಕೆನ್ನುವಂಥ ಮಾತು ಹೇಳಿರುವಾಗ ಕೊನೆಗೆ ಪಂಚಾಕ್ಷರಿ ಗವಾಯಿಗಳವರ ಗುರುವರರು ಹೇಳುತ್ತಾರೆ, ನೋಡ್ರಪ್ಪ, ನೀವು ನಾಟಕ ಕಂಪನಿಯನ್ನು ಕಟ್ಟಬೇಕು ಆಗಿತ್ತು ಅಂತಂದ್ರ ಪುರುಷರೇ ಸ್ತ್ರೀ ಪಾತ್ರವನ್ನು ಮಾಡಂಗಿದ್ರೆ ನಾಟಕ ಕಂಪನಿ ಕಟ್ಟಬಹುದು ಎನ್ನುವಂಥ ಒಪ್ಪಿಗೆ ಸೂಚನೆಯನ್ನು ಕೊಟ್ಟಿರುವಾಗ ಆವಾಗ ಅವರೆಲ್ಲರೂ ಒಪ್ಪುಕೊಂಡು ಪ್ರಥಮವಾಗಿ ನರಗುಂದದ ಮಹಾನಗರದೊಳಗ ಆ ಸಿದ್ದರಾಮೇಶ್ವರ ನಾಟಕವನ್ನು ತಾಲೀಮ್ ಮಾಡಿಸಿ
ನಾಟಕ ಪ್ರಾರಂಭವಾಗ್ತದೆ. ಅದಕ್ಕೆ ಒಂದು ಟೈಟಲ್ ಇಟ್ಟುಕೊಳ್ತಾರೆ, ಶ್ರೀ ಕುಮಾರೇಶ್ವರ ಕೃಪಪೋಷಿತ ಪಂಡಿತ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ, ಅದು ಶಿವಯೋಗ ಮಂದಿರ ಅಂತ ತಿಳ್ಕೊಂಡು ಅಸ್ತಿತ್ವಕ್ಕೆ ಬಂತು. ಅದು ನರಗುಂದದಲ್ಲಿ. ಯಾವಾಗ ನರಗುಂದದ ಮಹಾನಗರದೊಳಗೆ 1937ರಂದು ನಾಟಕ ಕಂಪನಿ ಪ್ರಾರಂಭವಾಗ್ತದೆ. ಬಂದ ಹಣದಿಂದ ಸಂಸ್ಥೆಯ ಸಾಲ ಹೋಗ್ತದೆ. ಆ ಮಕ್ಕಳಿಗೆ ವೀರೇಶ್ವರ ಪುಣ್ಯಾಶ್ರಮದ ಬೆನ್ನೆಲುಬು ಯಾವುದು ಅಂತ ತಿಳ್ಕೊಂಡು ಕೇಳಿದರೆ ನಾಟಕ ಕಂಪನಿ. ನಾಟಕ ಕಂಪನಿ ಎನ್ನುವಂಥದ್ದು ನಾವು ತಿಳ್ಕೊಂಡು ಬರಬೇಕಾಗ್ತದೆ. ಈಗಾಗಲೇ ಅಂದು 1937ರಂದು ನಾಟಕ ಕಂಪನಿ ಸ್ಥಾಪನೆಯನ್ನು ಮಾಡಿರುವಂಥ ಕಂಪನಿ ಇಂದಿಗೂ ಜೀವಂತವಾಗಿದೆ. ಸುಮಾರು 80ರಿಂದ 90 ವರ್ಷ ಆಗ್ತಾ ಬಂತು, ಇಂದಿಗೂ ಜೀವಂತವಾಗಿದೆ. ಯಾವ ಗ್ರಾಮಕ್ಕೆ ಹೋಗುತ್ತೆ, ಯಾವ ನಗರಕ್ಕೆ ಹೋಗುತ್ತೆ, 1 ವರ್ಷ ಬಿಡದಂತೆ ನಾಟಕ ಕಂಪನಿ ಓಡುತ್ತದೆ. ಹಾಗಾಗಿ ಅಲ್ಲಿ ಬಂದ ಹಣದಿಂದ ಮಕ್ಕಳಿಗೆ ಪ್ರಸಾದ, ಸಂಚಾರಿ ಸಂಗೀತದ ಪಾಠಶಾಲಾ, 70-80 ವಿದ್ಯಾರ್ಥಿಗಳು ಪ್ರಸಾದ, ಭಕ್ತರಿಗೆ ವಾರದ ಮನಿ ಪ್ರಸಾದ, ಒಬ್ಬೊಬ್ಬನಿಗೆ ಒಂದೊಂದು ವಾರ ಊರೊಳಗೆ ಪ್ರಸಾದ ಮಾಡಿಸಬೇಕು. ಅಲ್ಲಿಂದ ಹುಬ್ಬಳ್ಳಿಯಿಂದ ಅಣ್ಣಿಗೇರಿಯಿಂದ ಗದಗ ಮಹಾನಗರಕ್ಕೆ ಬಂತು ಸಂಚಾರಿ ಸಂಗೀತದ ಪಾಠಶಾಲಾ. ಇನ್ನು ಗದಗಿನೊಳಗೆ ಅವರಿಗೆ ಆಶ್ರಯ ಸಿಕ್ಕಿಲ್ಲ. ಆ ನಾಟಕ ಕಂಪನಿಯ ಜೊತೆಗೆ ಗದಗಿಗೆ ಬರ್ತಾರೆ. ಗದಗಿನೊಳಗೆ ಅಗರ್ಭ ಶ್ರೀಮಂತ ಆತ ಯಾರು ಅಂತ ತಿಳ್ಕೊಂಡು ಕೇಳಿದರೆ, ಆ ಗದಗಿನೊಳಗೆ ಅಂದು ದಾನಸೂರ ಅಂತ ತಿಳ್ಕೊಂಡು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬಸುರಿಗಿಡದ ರೋಣದ ವೀರಪ್ಪನವರಂತ ತಿಳ್ಕೊಂಡು ಅಗರ್ಭ ಶ್ರೀಮಂತ. ಆತನ 100 ಎಣ್ಣೆ ಮಿಲ್ಲುಗಳು, 100 ಬಸ್ಸುಗಳು. ಈಗ ನಂಗೇನು ಸರ್ಕಾರಿ ಬಸ್ಸುಗಳು ಇದ್ದಿದ್ದಿಲ್ಲ. ಆ ಬಸುರುಗಿಡದ ವೀರಪ್ಪನವರ ಲಕ್ಷ್ಮೀ ಮೋಟರ್ ಕಂಪ್ನಿ ಅಂತಿತ್ತು. ಹುಬ್ಬಳ್ಳಿಯಿಂದ ಧಾರವಾಡದಿಂದ ಬೀದರದವರೆಗೆ ಆತನ ಬಸ್ಸುಗಳೇ ಬರ್ತಾ ಇದ್ದು. ಆವಾಗ ರೋಣದ ಬಸುರುಗಿಡದ ವೀರಪ್ಪನವರೇ ಹೇಳ್ತಾರೆ, ಬುದ್ಧಿ ತಾವು ಎಲ್ಲಿ ಹೋಗೋದು ಬೇಡ, ನಿಮಗಾಗಿ ಸ್ಥಳದಾನವನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಅಂದು ಬಸುರುಗಿಡದ ವೀರಪ್ಪನವರು 2 ಎಕರೆ ಭೂಮಿ ದಾನವನ್ನು ಮಾಡ್ತಾರೆ. ಆವಾಗ ಭೂಮಿ ದಾನವನ್ನು ಮಾಡಿರುವಂಥ ಪ್ರಸಂಗದೊಳಗೆ ಪಂಚಾಕ್ಷರಿ ಗುರುವರರ ಅಂತಾರೆ, ಅವರು ದಾನ ಮಾತ್ರ ಕೊಟ್ಟಾರ, ಇದಕ್ಕೆ ಹೆಸರೇನು ಇಡಬೇಕು ಅಂತ ವಿಚಾರ ಮಾಡಿಕೊಂಡ್ರು. ಯಾವಾಗ ಹೆಸರು ಏನಂತ ಇಡಬೇಕಂತ ವಿಚಾರವನ್ನು ಮಾಡಿಕೊಂಡಿರುವಂಥ ಪ್ರಸಂಗದೊಳಗ ಆವಾಗ ಪರಮ ಪೂಜ್ಯ ಪುಟ್ಟರಾಜ ಶಿವಯೋಗಿಗಳು 14ನೇ ವರ್ಷದ ಮಗುವಿರುವಾಗ ಆವಾಗ ಪ್ರಥಮವಾಗಿ ಅವರ 2ನೇ ಕೃತಿಯಾಗಿ ಬರಿತಾ ಇರುವಂಥ 40 ವಾಡದ ಶರಣರ ಪುರಾಣ. ಇಲ್ಲಿ 40 ವಾಡದ ಶರಣರ ಪುರಾಣವನ್ನು ಬರೀತಾ ಇರುವಾಗ ಬಸುರುಗಿಡದ ವೀರಪ್ಪನವರು ಭೂಮಿ ದಾನವನ್ನು ಕೊಟ್ಟಿರುವಾಗ ಆವಾಗ ಅಂದು 11,000 ರೂಪಾಯಿಯನ್ನು ಕೊಟ್ಟು 2 ಎಕರೆ ಭೂಮಿಯನ್ನು ಕೊಟ್ಟು ಸಮರ್ಪಣೆಯನ್ನು ಮಾಡಿರುವಂಥ ಪ್ರಸಂಗದೊಳಗ ಅದಕ್ಕೆ ದಾನ ಕೊಟ್ಟವರ ಹೆಸರು ಬರಬೇಕು ಅಂತ ತಿಳ್ಕೊಂಡು ಅದಕ್ಕೆ ಸುಕ್ಷೇತ್ರ ವೀರೇಶ್ವರ ಪುಣ್ಯಾಶ್ರಮ ಗದಗ ಅಂತ ತಿಳ್ಕೊಂಡು ನಾಮಕರಣವನ್ನು ಮಾಡಿದರು ಪಂಚಾಕ್ಷರಿ ಅರ್ಜುನವರು. ಮಠ ಅಂತ ಸ್ಥಾಪನೆ ಮಾಡಲಿಲ್ಲ. ಪಂಚಾಕ್ಷರಿ ಅಜ್ಜನವರ ದೂರದೃಷ್ಟಿ ಆಗಿದೆ ನೋಡ್ರಿ. ಮಠ ಅಂತ ಸ್ಥಾಪನೆ ಮಾಡಲಿಲ್ಲ. ಅವರ ಕಲ್ಪನೆ ಏನಿತ್ತೋ ಗೊತ್ತಿಲ್ಲ. ಇದು ಹೇಗೆ ನಾವು ತಿಳ್ಕೊಂಡು ಬರ್ತೀವಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಋಷಿಗಳ ಕಂಗಳ ಸೆಳೆಯುವ ನೋಟ ಅಂತ ನಾವು ಹೆಂಗ ಗೀತೆ ಒಳಗೆ ತಿಳ್ಕೊಂಡು ಬರ್ತೀವಲ್ಲ, ಇದು ವೀರೇಶ್ವರ ಪುಣ್ಯಾಶ್ರಮ ಎನ್ನುವಂಥದ್ದು ಹೆಂಗ ಅಂತ ತಿಳ್ಕೊಂಡು ಕೇಳಿದ್ರೆ ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಇದ್ದಂಗ. ಆ ವೀರೇಶ್ವರ ಪುಣ್ಯಾಶ್ರಮದೊಳಗ ಎಲ್ಲ ಜಾತಿಯ ಮಕ್ಕಳಿಗೆ ಸಂಗೀತವನ್ನು ಕಲಿಯುವಂಥ ಮಹಾಮಂದಿರವನ್ನ, ಆಶ್ರಮವನ್ನು ನಿರ್ಮಾಣ ಮಾಡ್ತಾರೆ ಪಂಚಾಕ್ಷರಿ ಅಜ್ಜನವರು. ಆವಾಗ ಪಂಚಾಕ್ಷರಿ ಅಜ್ಜನವರು ಯಾವಾಗ ಅವರಿಗೆ ಆಶ್ರಯನ ಸಿಕ್ಕಿರುವಂಥ ಪ್ರಸಂಗದೊಳಗ ಬಸುರುಗಡ ವೀರಪ್ಪನವರ ಲಕ್ಷ್ಮೀ ಮೋಟರ್ ಕಂಪನಿ ಒಳಗೆ ಉಳ್ಕೊಳ್ತಾರೆ. ಉಳ್ಕೊಂಡ ನಂತರ ಮುಂದೆ ಏನಾಗ್ತದ ಅಂತ ತಿಳ್ಕೊಂಡು ಕೇಳಿದರೆ ಆವಾಗ ಗದಗ ಮಹಾನಗರಕ್ಕೆ ಬಂದಿರುವಂಥ ಆ ನಾಟಕ ಕಂಪನಿ
ನಾಟಕ ಕಂಪನಿ ಗದಗ ಮಹಾನಗರಕ್ಕೆ ಬಂತು. ಶಿವಶರಣೆ ಹೇಮರೊಡ್ಡಿ ಮಲ್ಲಮ್ಮನ ನಾಟಕವನ್ನ ಒಂದು ದಿನ ಅಲ್ಲ, 2 ದಿನ ಅಲ್ಲ, 365 ದಿನಗಳ ಪರ್ಯಂತರವಾಗಿ ಮಲ್ಲಮ್ಮನ ನಾಟಕ ಓಡುತ್ತದೆ. ಬಂದ ಹಣದಿಂದ ಆ ಮಕ್ಕಳ ಪ್ರಸಾದಕ್ಕೆ ಎಲ್ಲವನ್ನು ತೆಗೆದು ಬಂದ ಹಣದಿಂದ 45 ಎಕರೆ ಜಮೀನವನ್ನ ಪೂಜ್ಯ ಪುಟ್ಟರಾಜ ಗುರುವರರು ಅಂದಿನ ದಿವಸ ಹಿಡಿದಿರ್ತಕ್ಕಂಥ ಘಟನೆ ಇದು. ಮಲ್ಲಮ್ಮನ ಹೊಲ ಅಂತೂ ಈಗೂ ಗದಗಿನೊಳಗೆ ಪ್ರಸಿದ್ಧಿ ಪಡೆದಿದೆ. ತದನಂತರ ಶಿವಶರಣಿ ಅಕ್ಕ ಮಹಾದೇವಿಯ ನಾಟಕದಿಂದ 8 ಎಕರೆ ಭೂಮಿಯನ್ನು ಗದಗಿನಲ್ಲಿ ಹಿಡಿತಾರೆ. ಅದಕ್ಕೆ ಅಕ್ಕ ಮಹಾದೇವಿ ಹೊಲ ಅಂತ ಈಗೂ ಖ್ಯಾತಿ ಪಡೆದದು. ಅಲ್ಲಿವರೆಗೂ ಗದಗಿನೊಳಗೆ ಯಾವ ಆಸ್ತಿ ಇಲ್ಲ. ಬಸವಗಡದ ವೀರಪ್ಪನವರು ಜಾಗ ಕೊಟ್ಟರು ಕರೆ, ಅಲ್ಲಿ ಬೋರ್ಡ್ ಹಾಕಿದ್ರು ಕರೆ, ಅಲ್ಲಿ ಆಶ್ರಮ ನಿರ್ಮಾಣ ಆಗಲಿಲ್ಲ. ಯಾವಾಗ ತದನಂತರ ಪೂಜ್ಯ ಪುಟ್ಟರಾಜ ಗುರುವರರು ಪವಿತ್ರವಾಗಿರುವಂಥ ಸುಮಾರು 100 ವಿದ್ಯಾರ್ಥಿಗಳು ಇರುವಂಥ ಪ್ರಸಂಗದೊಳಗ ಬರಗಾಲ ಬೀಸ್ತದೆ. ಬರಗಾಲ ಬಂದಿರುವಂಥ ಪ್ರಸಂಗದೊಳಗ ಅಲ್ಲಿರುವಂಥ ಭಕ್ತರು ಬಂದು, ಬುದ್ಧಿ ಬರಗಾಲ ಬಂದದು, ಕುಡಿಯುವುದಕ್ಕೆ ನೀರು ಸಿಗುತ್ತಾ ಇಲ್ಲ, ಹೊಟ್ಟೆಗೆ ಅನ್ನ ಸಿಗುತ್ತಾ ಇಲ್ಲ, ಆ ಮಕ್ಕಳನ್ನ ಅವರವರ ಊರಿಗೆ ಕಳಿಸಿಬಿಡ್ರಿ ಎನ್ನುವಂಥ ಮಾತು ಗದಗಿನ ಹಿರಿಯರು ಬಂದು ಕೇಳಿಕೊಂಡಿರುವಾಗ ಪಂಚಾಕ್ಷರಿ ಅಜ್ಜನವರು, ಪಂಚಾಕ್ಷರಿ ಗವೈಗಳವರು ಒಂದು ಮಾತು ಹೇಳಿದರು. ಏನ್ರಪ್ಪ, ಬರಗಾಲ ಬಂದದ, ಆ ಮಕ್ಕಳನ್ನ ಅವರವರ ಊರಿಗೆ ಕಳಿಸ್ರಿ ಅಂತ ನೀವು ಹೇಳ್ತೀರಲ್ಲ, ನೋಡ್ರಿ ಬರಗಾಲ ಬಿದ್ದದ ಅಂತ ತಿಳ್ಕೊಂಡು ನಿಮ್ಮ ಹೊಟ್ಟಿ ಒಳಗೆ ಹುಟ್ಟಿರುವಂತ ಮಕ್ಕಳು ಏನಾದರೂ ಬೀದಿಗೆ ದಬ್ಬುತ್ತೀರೇನು? ನೋಡ್ರಿ, ನಿಮಗೆ ಸಲುವುದಾದ್ರೂ ಸಲುರಿ, ಎನ್ನಪ್ಪ ಕುಮಾರ ಶಿವಯೋಗಿ ಕೊಟ್ಟಿರುವಂತ ಈ ತಂಬೂರಿ ತಂತಿಯನ್ನಾದರೂ ಮಾರಿ ನನ್ನ ಮಕ್ಕಳು ಸಲುತ್ತಾರೆ ಎನ್ನುವಂತ ಮಾತು ಪುಟ್ಟರಾಜ ಅಜ್ಜನವರು ಹೇಳ್ತಾರೆ. ಆವಾಗ ತಪ್ಪಾಯಿತು ಬುದ್ಧಿ ಅಂತ ಕ್ಷಮೆಯನ್ನು ಕೇಳಿರುವಾಗ ಮುಂದೆ ಆ ಬಸವಗಿಡದ ವೀರಪ್ಪನವರ ಲಕ್ಷ್ಮೀ ಮೋಟರ್ ಕಂಪನಿ ಒಳಗೆ ಇರುವಂಥ ಪ್ರಸಂಗದೊಳಗ ಮುಂದೆ ಏನಾಯಿತು ಅಂತ ತಿಳ್ಕೊಂಡು ಕೇಳಿದ್ರೆ, ಪಂಚಾಕ್ಷರಿ ಶಿವಯೋಗಿಗಳಿಗೆ, ಗಾನಯೋಗಿ ಪಂಚಾಕ್ಷರಿ ಗವೈಗಳವರಿಗೆ ವಯಸ್ಸು ಆಗುತ್ತದೆ. ಯಾವಾಗ ವಯಸ್ಸಾಗಿರುವಂಥ ಪ್ರಸಂಗದೊಳಗ ಒಂದು ಮಾತು ಕರೆದು ಸುಮಾರು 18-20 ವರ್ಷದ ಪುಟ್ಟಯ್ಯನನ್ನು ಕರೆದು ಹೇಳ್ತಾರೆ, ಪುಟ್ಟಯ್ಯ, ಈ ಆಶ್ರಮದ ಭಾರ ನಿನಗೆ, ಈ ಆಶ್ರಮದ ಅಧಿಪತಿ ನೀನು. ಬುದ್ಧಿ, ನಾ ಸಣ್ಣವ, ನಾ ಪುಟ್ಟ ಅಂತ ಹೇಳ್ತಾರೆ. ಪುಟ್ಟಯ್ಯ, ನೀ ಸಣ್ಣವನಲ್ಲೋ, ಬಹಳ ದೊಡ್ಡ ಎತ್ತರ ಮಟ್ಟಿಗೆ ಬೆಳಿತೇ ಇದ್ದೀ ನೀನು. ಬುದ್ಧಿ, ನನಗೆ ಕಣ್ಣಿಲ್ಲ, ನನಗೂ ಕಣ್ಣಿಲ್ಲೋ ಪುಟ್ಟಯ್ಯ, ನನಗೂ ನಿನಗೂ ವೀರವರೆಗೂ ಕೈ ಹಿಡಿದು ನಡೆಸುವಾತನಿದ್ದಾನೆ ಹಾನಗಲ್ಲ ಕುಮಾರ ಶಿವಯೋಗಿ. ಹಾನಗಲ್ಲ ಕುಮಾರ ಶಿವಯೋಗಿಯ ಆಜ್ಞೆಯಂತೆ ನಡೆದುಕೊಂಡು ಬಂದಿರುವಂಥ ಈ ಸಂಸ್ಥೆ, ಇದಕ್ಕೆ ನೀನು ಅಧಿಪತಿ ಆಗಬೇಕಂತ ತಿಳ್ಕೊಂಡು ಶುಭ ದಿನವನ್ನು ನೋಡಿ, ಶುಭ ಸಮಯವನ್ನು ನೋಡಿ ಆ ವೀರೇಶ್ವರ ಪುಣ್ಯಾಶ್ರಮದ ಪೀಠಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾರೆ, ಪಟ್ಟಾಧಿಕಾರವನ್ನು ಮಾಡ್ತಾರೆ. ತದನಂತರ ಗಾನಯೋಗಿ ಪಂಚಾಕ್ಷರಿ ಗುರುವರರು 1944 ಜೂನ್ 11ರಂದು ರವಿವಾರ ದಿನದಂದು ಲಿಂಗದಲ್ಲಿ ಬೆರೀತಾರೆ ಪಂಚಾಕ್ಷರಿ ಗವೈಗಳವರು. ಯಾವಾಗ ಲಿಂಗದಲ್ಲಿ ಬೆರೆತ ನಂತರ ಗದಗ ಮಹಾನಗರದ ತುಂಬೆಲ್ಲ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖಾಂತರವಾಗಿ ಬಸವಗಡದ ವೀರಪ್ಪನವರು ಕೊಟ್ಟಿದ್ರಲ್ಲ ಆ ಜಾಗದೊಳಗ ಅವರ ಕ್ರಿಯಾ ಸಮಾಧಿಯನ್ನು ಮಾಡಿದರು. ಈಗ ಆ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ನೋಡಿದವರಿಗೆ ಗೊತ್ತಾಗ್ತದೆ, ಆ ಭೂಮಿ ಗದಗಿನ ಹೊರವಲಯದ ಬಿತ್ತಿ ಬೆಳೀತಕ್ಕಂಥ ಭೂಮಿಯಾಗಿತ್ತು. ಈಗ ಅದು ನಡು ಊರೊಳಗೆ ಆಗ್ಯದ. ಆ ಆಶ್ರಮದಿಂದ ಹೊರಗೆ ಹೋಗ್ಬೇಕಂದ್ರೆ 3 ಕಿಲೋಮೀಟರ್ ಹೋದಾಗ ಅಡವಿ ಹತ್ತದ, ಅಷ್ಟೊಂದು ವಿಶಾಲವಾಗಿ ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ಆವಾಗ ಪಂಚಾಕ್ಷರಿ ಅಜ್ಜನವರು ಲಿಂಗದೊಳಗೆ ಆದ ನಂತರ ವೀರೇಶ್ವರ ಪುಣ್ಯಾಶ್ರಮದ ಭಾರ ಇವರ ಹೆಗಲಿಗೆ ಬರುತ್ತೆ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಹಿಡಿ ಕೊಟ್ಟವರ ಮನೆಗೆ ಹೋಗಬೇಕು, ಪಡಿ ಕೊಟ್ಟವರ ಮನೆಗೆ ಹೋಗಬೇಕು. ಜ್ವಾಳ, ದವಸ, ಧಾನ್ಯ, ಹಿಡಿ ಮೆಣಸಿನಕಾಯಿ ಇವುಗಳನ್ನೆಲ್ಲ ತರಬೇಕು. ಪುಣ್ಯಾಶ್ರಮದೊಳಗಿರುವಂಥ ಮಕ್ಕಳನ್ನ ಸಲುವಂಥ ಕಾಯಕ ಪೂಜ್ಯ ಪುಟ್ಟರಾಜ ಶಿವಯೋಗಿಗಳ ಕಾಯಕ. ಅಷ್ಟೇ ಅಲ್ಲ, ಕನ್ನಡದೊಳಗ, ಹಿಂದಿ ಒಳಗ, ಸಂಸ್ಕೃತದೊಳಗ ಬಿಡುವಿಲ್ಲದ ಸಮಯ
ಬಿಡುವಿಲ್ಲದ ಸಮಯ ಇದ್ದರೂ ಸಹಿತ ತ್ರಿಭಾಷ್ಯ ಕವಿಗಳಾದರು. ವೇದ ಶಾಸ್ತ್ರ ಪುರಾಣ ಲೋಕದ ನಾದ ಲೋಕದ ದಿವ್ಯ ಬೆಳಕೆ ಪುಟ್ಟರಾಜ ಪ್ರಭಾಕರ ಎನ್ನುವಂಥ ಗೀತೆಯನ್ನ ಬಹಳ ಸುಂದರವಾಗಿ ನಮ್ಮ ಗವೈಗಳವರ ಹಾಡಿಕೊಂಡು ಬಂದವರಾಗ್ತಾ ಇದ್ದಾರೆ. ಬಂಧುಗಳೇ, ಪವಿತ್ರವಾಗಿರುವಂಥ ವೀರೇಶ್ವರ ಪುಣ್ಯಾಶ್ರಮ ಪಂಡಿತ ಪಂಚಾಕ್ಷರ ಗುರುವರರು ಲಿಂಗದೊಳಗ ಆದ ನಂತರ ಆ ಆಶ್ರಮದ ಅಧಿಪತಿಯಾಗಿ ನಾಡನ್ನೆಲ್ಲ ತಿರುಗಿ ನಾಡಿನೊಳಗಿರುವಂಥ ಅಂಧ ಮಕ್ಕಳನ್ನ, ಅನಾಥ ಮಕ್ಕಳನ್ನ, ಕಾಲಿಲ್ಲದ ಮಕ್ಕಳನ್ನ, ಇವತ್ತ ತಂದೆ ಇಲ್ಲದ ಮಕ್ಕಳನ್ನ, ಇವತ್ತ ತಾಯಿ ಇಲ್ಲದ ಮಕ್ಕಳನ್ನ, ಬಡವ ಬಲ್ಲಿದ ಮಕ್ಕಳನ್ನ ಕರ್ಕೊಂಡು ಬಂದು ಆ ಮಕ್ಕಳಿಗೆ ಹೊಟ್ಟೆಗೆ ಅನ್ನವನ್ನು ಕೊಟ್ಟು ನೆತ್ತಿಗೆ ಸಂಗೀತದ ಜ್ಞಾನವನ್ನು ಕೊಟ್ಟು ಅಷ್ಟೇ ಅಲ್ಲ, ಇವತ್ತ ಓಣಿಗೆ ಬೇಡವಾಗಿರುವಂಥ ಮಗನನ್ನ, ಮನೆಗೆ ಬೇಡವಾಗಿರುವಂಥ ಮಗನನ್ನ, ಸಮಾಜಕ್ಕೆ ಬೇಡವಾಗಿರುವಂಥ ಮಕ್ಕಳ ಕರ್ಕೊಂಡು ಬಂದು ಅವರಿಗೆ ಸಂಗೀತ ಎನ್ನುವಂಥದ್ದ ದೀಕ್ಷೆಯನ್ನ ಕೊಟ್ಟಿರುವಂಥ ಪೂಜ್ಯ ಪುಟ್ಟರಾಜ ಗುರುವರರು. ಅಷ್ಟೇ ಅಲ್ಲ, ಅವರಿಗೆ ಕಣ್ಣು ಎಷ್ಟು ಕಾಣುವುದಿಲ್ಲ. ಎಷ್ಟು ಜನ ನೋಡಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ 2010ನೇ ಇಸ್ವಿ ಒಳಗ ಲಿಂಗದೊಳಗ ಆದರೆ 10 ಲಕ್ಷಕ್ಕೂ ಜನ ಅವರ ಅಂತಿಮ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೆ ಬಂದಿರತಕ್ಕಂಥ ಘಟನೆ ನಾವು ನೋಡಿಕೊಂಡು ಬಂದವರಾಗ್ತೀವಿ. 10 ಲಕ್ಷಕ್ಕೂ ಹೆಚ್ಚು. ಈ ನಮ್ಮ ಕರ್ನಾಟಕದ ಇತಿಹಾಸದೊಳಗ 2 ಅನರ್ಘ್ಯ ರತ್ನಗಳು ಕೂಡಿದಷ್ಟು ಜನ ಮತ್ತಾರಿಗೂ ಕೂಡಿಯೋದು ಇತಿಹಾಸವೇ ಇಲ್ಲ. ಒಂದು ವಿಜಯಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಿಟ್ಟರೆ ಪೂಜ್ಯ ಪುಟ್ಟರಾಜ ಶಿವಯೋಗಿಗಳಿಗೆ ಒಂದಲ್ಲ ಎರಡಲ್ಲ ಸುಮಾರು 200ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿದರು. ಕನ್ನಡದೊಳಗ, ಹಿಂದಿ ಒಳಗ, ಸಂಸ್ಕೃತದೊಳಗ. ಹಿಂದಿ ಒಳಗ ಬಸವ ಪುರಾಣವನ್ನು ರಚನೆ ಮಾಡಿದರು. ಅಂದಿನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಒಂದು ಗ್ರಂಥವನ್ನು ಕೊಟ್ಟು ಕಳಿಸಿದರೆ ಆ ಗ್ರಂಥವನ್ನು ತಲೆ ಮೇಲೆ ಹೊತ್ತುಕೊಂಡು ಕುಣಿದಾಡಿದರಂತೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ನೀವು ನಮ್ಮೂರಿಗೆ ದೆಹಲಿಗೆ ಬರಬೇಕು, ನಮ್ಮಿಂದ ಗೌರವ ಸಮರ್ಪಣೆ ಮಾಡಿಕೊಳ್ಬೇಕೆನ್ನುವಂತ ತಿಳ್ಕೊಂಡು ಲೆಟರ್ ಹಾಕಿದರೆ, ಪತ್ರ ಹಾಕಿದರೆ ಮರಳಿ ಪತ್ರವನ್ನು ಹಾಕ್ತಾರೆ ಪುಟ್ಟರಾಜ ಅಜ್ಜರವರು. ನಿಮ್ಮೂರಿಗೆ ನಾವು ಬರಬೇಕಾಗಿತ್ತು ಅಂದ್ರ, ದೆಹಲಿಗೆ ಬರಬೇಕಾಗಿತ್ತು ಅಂತಂದ್ರ ದೆಹಲಿ ಒಳಗ ಪತ್ರಿ ಗಿಡ ಇದ್ರ, ಅಲ್ಲಿ ಬಾವಿ ಇದ್ರ ನಾ ದೆಹಲಿಗೆ ಬರ್ತೀನಿ, ಇಲ್ಲವಾದ್ರೆ ಎಂದು ಬರಂಗಿಲ್ಲ ಅಂತ ಹೇಳಿದರು. ಅವರ ನೇಮ ಏನಾಗಿತ್ತು ಗೊತ್ತೇನ್ರಿ? ಗಂಡು ಮಕ್ಕಳು ಮಾಡಿದ ಪ್ರಸಾದವೇ ಸ್ವೀಕಾರ ಮಾಡಿವಿ. ಅದು ಬಾವಿ ನೀರ, ಕೆರೆ ನೀರ, ಹಳ್ಳ ಇಟ್ಟು ಮಾತ್ರ ಇದ್ರೆ ಅಲ್ಲಿ ಸ್ನಾನ, ಪೂಜಾ, ಪ್ರಸಾದ, ಅದು ನಿತ್ಯದೊಳಗ ಪಕ್ಕಾ ಮಡಿ. ಹೀಗೆ ಇರುವಂತ ಪ್ರಸಂಗದೊಳಗ ಅನೇಕ ಪುರಾಣಗಳನ್ನು ಬರೆದರು. ಒಂದಲ್ಲ ಎರಡಲ್ಲ, 40 ವಾಡದ ಶರಣರ ಪುರಾಣದೊಂದಿಗೆ ಕಲಬುರಗಿಯ ಶರಣ ಬಸವೇಶ್ವರರ ಪುರಾಣ, ಅಕ್ಕ ಮಹಾದೇವಿಯ ಪುರಾಣ, ವೀರಭದ್ರೇಶ್ವರರ ಪುರಾಣ, ದೇವಿಯ ಪುರಾಣ, ಅಷ್ಟೇ ಅಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರರ ಪುರಾಣ, ಅಷ್ಟೇ ಅಲ್ಲ ಬಂಧುಗಳೇ, ಹೇಮರೊಡ್ಡಿ ಮಲ್ಲಮ್ಮನ ಪುರಾಣದಿಂದ ಸಿಂದಗಿಯ ಶಾಂತವೀರೇಶ್ವರ ಪುರಾಣ, ಮುಗುಳುಕೋಟದ ಯಲ್ಲಾಲಿಂಗರ ಪುರಾಣ, ಒಂದಲ್ಲ ಎರಡಲ್ಲ, ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳವರ ಪುರಾಣ, ದಾವಣಗೆರೆಯ ಬಕ್ಕೇಶ್ವರರ ಪುರಾಣ, ಹೇಳುತ್ತಾ ಹೋದರ ಸಮಯವೇ ಸಾಲೋದಿಲ್ಲ. ಹಾರ್ನಳ್ಳಿ ಕೋಡಿ ಮಠದ ಕರ್ತೃ ಶಿವಲಿಂಗೇಶ್ವರರ ಪುರಾಣ, ಮುಂಡರಗಿ ಅನ್ನದಾನೇಶ್ವರರ ಪುರಾಣ, ಹಾಗೆ ಒಂದಲ್ಲ ಎರಡಲ್ಲ ಸುಮಾರು 80ಕ್ಕೂ ಹೆಚ್ಚು ಪುರಾಣಗಳನ್ನು ಪುಟ್ಟರಾಜ ಶಿವಯೋಗಿಗಳ ಬರೀತಾರೆ. ಅವರ ತಮ್ಮ ಬ್ರೈಲ್ ಲಿಪಿ ಮುಖಾಂತರ, ಇನ್ನೊಬ್ಬರ ಬರಹ ಸಹಾಯದ ಮುಖಾಂತರವಾಗಿ ಸುಮಾರು 200ಕ್ಕೂ ಹೆಚ್ಚು ಗ್ರಂಥಗಳನ್ನು, ಸುಮಾರು 40-50 ನಾಟಕಗಳನ್ನು, ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ಆ ನಾಟಕಗಳನ್ನು ಬರೆದು ತಮ್ಮ ನಾಟಕ ಕಂಪನಿ ಕೊಟ್ಟಿರುವಂಥ ಇತಿಹಾಸ. ಹೀಗೆ
97 ವರ್ಷ ಪರ್ಯಂತರವಾಗಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವ ಹಾಗೆ ಒಂದಲ್ಲ ಎರಡಲ್ಲ ಸುಮಾರು 14-15 ಶಿಕ್ಷಣ ಸಂಸ್ಥೆಗಳು, ಪ್ರೈಮರಿ, ಹೈಸ್ಕೂಲು, PU ಕಾಲೇಜು, ಡಿಗ್ರಿ ಕಾಲೇಜು, ಆರ್ಟ್ಸ್ ಕಾಲೇಜು, ವಾಣಿಜ್ಯ ಮಹಾವಿದ್ಯಾಲಯ, ಸಂಗೀತ ಮಹಾವಿದ್ಯಾಲಯ, ಸಂಗೀತ ಸ್ನಾತಕೋತ್ತರ ಕೇಂದ್ರ, D.Ed, B.Ed, ಸಂಸ್ಕೃತ ಪಾಠಶಾಲೆ, ಐಟೆ ಕಾಲೇಜು, ಒಂದಲ್ಲ ಎರಡಲ್ಲ ಸಂಗೀತದ ಪಾಠಶಾಲಾ, ಹೀಗೆ ಸುಮಾರು 14-15 ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ನಾಡಿನೊಳಗಿರುವಂಥ ಮಕ್ಕಳಿಗೆ ಒಂದು ಆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂದು ಬಿಟ್ಟರೆ ಸಾಕು, ಆ ಪುಣ್ಯಾಶ್ರಮದೊಳಗೆ ಆ ವ್ಯಕ್ತಿಗೆ ಏನು ಬೇಕಾಗ್ಯದ ಅದನ್ನೆಲ್ಲವನ್ನು ಕಲಿಯುವುದಕ್ಕೆ ಸಾಧ್ಯತೆಯಾಗ್ತದೆ. ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ದಾವಣಗೆರೆಯ ಮಹಾನಗರದೊಳಗೆ ಒಂದು ಆಶ್ರಮ ಆಗ್ಯದೆ. ಈಗಾಗಲೇ ಅದು 2002ನೇ ಇಸ್ವಿಗೆ ಪ್ರಾರಂಭಗೊಂಡಿದೆ. ಅಲ್ಲಿನೂ ಸಹಿತ 2002 ಆಶ್ರಮ. ಅಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು ಕಣ್ಣಿಲ್ಲದ ಮಕ್ಕಳು ಅಲ್ಲಿ ಸಂಗೀತವನ್ನು ಕಲಿತಾರೆ. ಶಿವಮೊಗ್ಗ ಮಹಾನಗರದೊಳಗೆ ಸಾಗರ ರೋಡಿಗೆ ಅಲ್ಲಿ ಒಂದು ಆಶ್ರಮ ಆಗ್ಯದ. ಅಲ್ಲಿ ಸುಮಾರು 40-50 ಕಣ್ಣಿಲ್ಲದ ಮಕ್ಕಳು. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗಂತೂ ಕಣ್ಣಿಲ್ಲದವರು, ಕಾಲಿಲ್ಲದವರು ಸುಮಾರು 200 ಮಕ್ಕಳು ಅಲ್ಲಿ ಕಣ್ಣಿಲ್ಲದವರು, ಕಾಲಿಲ್ಲದವರು ಮಕ್ಕಳು ನಿತ್ಯದೊಳಗೆ ಸಂಗೀತವನ್ನು ಕಲಿತಾರೆ. ಬಡವ ಬಲ್ಲಿದ ತಂದೆ ತಾಯಿಗಳ ಅನಾಥ ಮಕ್ಕಳು ಇವೆಲ್ಲ ಸುಮಾರು 2,000-2,500-3,000 ಮಕ್ಕಳು ನಿತ್ಯದೊಳಗೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಗೀತವನ್ನ, ಶಿಕ್ಷಣವನ್ನ ಅದನ್ನು ಕಲಿತಕ್ಕಂಥ ಮಹಾಕೇಂದ್ರ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಬಂಧುಗಳೇ, ಇನ್ನೂ ಗುರುಗಳು ಇದ್ರು. 2007ನೇ ಇಸ್ವಿ ಒಳಗೆ ಒಂದು ಘಟನೆ ಆಯಿತು. ಯಾವ ಘಟನೆ ಅಂತ ತಿಳ್ಕೊಂಡು ಕೇಳಿದ್ರೆ, ನಾವೆಲ್ಲ 2001ನೇ ಇಸ್ವಿಗೆ ನಾವು ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ನಾವು ಹೋಗಿರುವಂಥ ಪ್ರಸಂಗದೊಳಗೆ ಸಂಗೀತ ಕಲಿಬೇಕಂತ ಹೋಗಿರುವಾಗ, ಶಾಸ್ತ್ರ ಕಲಿಬೇಕಂತ ಹೋಗಿರುವಾಗ, ಪುರಾಣ ಕಲಿಬೇಕಂತ ಹೋಗಿರುವಂಥ ಪ್ರಸಂಗದೊಳಗೆ ಅಲ್ಲಿ ಪ್ರಸಾದ ಏನು ಗೊತ್ತೇನ್ರಿ ತಾಯಿ? ಅಲ್ಲಿ ಪ್ರಸಾದ ಏನು ಗೊತ್ತೇನ್ರಿ? ಜ್ವಾಳದ ನುಚ್ಚು, ಅದು ಜ್ವಾಳದ ಹಿಟ್ಟಿನ ಸಾಂಬಾರ್. ಅದು ಒಂದಿಷ್ಟು ಹುಂಚಿ ಹುಳಿ ರಾಡಿ, ಒಂದಿಷ್ಟು ಖಾರಪುಡಿ, ಉಪ್ಪು ಬಿಟ್ಟರೆ ಆ ಸಾಂಬಾರದೊಳಗೆ ಮತ್ತೊಂದು ಏನೂ ಇಲ್ಲ. 14-15 ಕಜ್ಜಾಯ ಬುಟ್ಟಿಗಳು ಹೋಗ್ತಿದ್ವು. ಆ ಎಲ್ಲ ಹುಡುಗರಿಗೆ ಅರ್ಧ ಕಜ್ಜಾ ರೊಟ್ಟಿ ತಲುಪ್ತಿತ್ತು. ಇಷ್ಟೊಂದು ಬಡತನದಿಂದ ಬಂದಿರುವಂಥ ಈ ಸಂಸ್ಥೆ ವೀರೇಶ್ವರ ಪುಣ್ಯಾಶ್ರಮ. ಆವಾಗ ತದನಂತರ 2007 ಪೂಜ್ಯ ಪುಟ್ಟರಾಜ ಅಜ್ಜನವರು ಒಂದು ಮಾತು ಹೇಳಿದರು. ಏನ್ರಪ್ಪ, ನೀವೆಲ್ಲ ಕಲಬುರಗಿ ನಾಡಿನ ಮಕ್ಕಳು ಅನೇಕ ನಮ್ಮ ಆಶ್ರಮದೊಳಗೆ ಸಂಗೀತ, ಶಾಸ್ತ್ರ, ಪುರಾಣವನ್ನು ಕಲಿತಿರಲ್ಲ, ನಿಮ್ಮ ಕಲಬುರಗಿ ಜಿಲ್ಲೆಗೆ ತೊಗರಿಯ ಕಣಜ ಅಂತ ಕರ್ಕೊಂಡು ಬರ್ತಾರ. ಮತ್ತು ನಿಮ್ಮ ಊರುಗಳಿಗೆ ಹೋಗಿ, ನಿಮ್ಮ ಪರಿಚಯ ಇದ್ದಲ್ಲಿ ಹೋಗಿ ಒಂದಿಷ್ಟು ತೊಗರಿ ತಂದ್ರ ಆಶ್ರಮದ ಮಕ್ಕಳಿಗೆ ಸಾಂಬಾರಕ್ಕೆ ಬ್ಯಾಳಿ ಆಗ್ತವಲ್ಲ ಅಂತ ಗುರುಗಳು ಅಪ್ಪಣೆ ಮಾಡಿದರು. ಆವಾಗ ನಾವು ಒಂದೇ ಒಂದು ಮಾತು ತಂದೆವು, ಬುದ್ಧಿ ತಾವು ಅಪ್ಪಣೆ ಮಾಡಿದರೆ ಏನು ದೊಡ್ಡದಿಲ್ಲ ಅಂತಂದಾಗ, ಇಲ್ಲ ನೀವು ಹಾಗೇ ಹೋಗಂಗಿಲ್ಲ. ಮತ್ತೆ ಹ್ಯಾಂಗ್ರಿ ಬುದ್ಧಿ? ನೋಡು, ನಾನು ಮೊದಲ ಹಳ್ಳಿ ನಗರಗಳಿಗೆ ಹೋಗಿ ಆ ಊರೊಳಗ ಹನುಮನ್ ದೇವ್ರ ಗುಡಿ ಆಗಲಿ, ಬಸವಣ್ಣ ದೇವ್ರ ಗುಡಿ ಆಗಲಿ, ದ್ಯಾಮವ್ವನ ಗುಡಿ ಆಗಲಿ, ಬೆಚ್ಚ ಬೆಳತನ ಕೀರ್ತನ, ಪುರಾಣ, ಸಂಗೀತ ಕಾರ್ಯಕ್ರಮ ಮಾಡಿ ಬೆಳಗಿನ ಜಾವದೊಳಗೆ ಭಕ್ತರೇನು ಕೊಟ್ಟಾರಲ್ಲ ಅದನ್ನು ತಗೊಂಡು ಬಂದು ತಂದು ಮಕ್ಕಳು ಸಲುವಿನಪ್ಪ. ಮತ್ತು ನೀವು ಸಹಿತ ಆ ಊರೊಳಗ ಪ್ರವಚನವನ್ನು ಮಾಡಿ, ಸಂಗೀತವನ್ನು ಮಾಡಿ, ಆ ಭಕ್ತರು ಕೊಟ್ಟಿರ್ತಕ್ಕಂಥ ದವಸ ಧಾನ್ಯಗಳನ್ನು ತಗೊಂಡು ಬರ್ತಕ್ಕಂಥ ಕೆಲಸ ನಿಮ್ಮದಾಗಬೇಕೆನ್ನುವಂಥ ಮಾತು ಪುಟ್ಟರಾಜ ಅಜ್ಜನವರು ಅಪ್ಪಣೆ ಮಾಡಿದರು. ಅಂದಿನಿಂದ ಇಂದಿನವರೆಗೆ ಈ ಭಿಕ್ಷಾಟನೆ ಪ್ರಾರಂಭವಾಯಿತು.
ನಾವೆಲ್ಲ ಮೊದಲು ನಮ್ಮ ಮನೆಯೊಳಗೆ ಬೆಳೆದಿರ್ತಕ್ಕಂಥ ಜಾಸ್ತಿ ಬೆಳೆದಾಗ ಚೀಲಗಟ್ಟಲೆ ಒಯ್ತಿದ್ದೆವು, ಸ್ವಲ್ಪ ಬೆಳೆದಾಗ ಸ್ವಲ್ಪ ತಗೊಂಡು ಹೀಗೆ ವರ್ಷದೊಳಗೆ ಸುಮಾರು 5 ಕ್ವಿಂಟಲ್ 10 ಕ್ವಿಂಟಲ್ 20 ಕ್ವಿಂಟಲ್ 30 ಕ್ವಿಂಟಲ್ ಹಿಂಗೆ ಬ್ಯಾಳಿ ತಗೊಂಡು ಹೋಗ್ತಾ ಹೋಗ್ತಾ ಈ ಸದ್ಯ ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಎಷ್ಟು ಬ್ಯಾಳಿ ತಲುಪ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ 100 ಕ್ವಿಂಟಲ್ ಬ್ಯಾಳಿಯನ್ನು ವೀರೇಶ್ವರ ಪುಣ್ಯಾಶ್ರಮಕ್ಕೆ ತಲುಪ್ತದ ಅಂತಂದ್ರೆ ಅದು ನಮ್ಮ ಕಲ್ಯಾಣ ನಾಡಿನ ಅಂದರೆ ಕಲಬುರಗಿ ಜಿಲ್ಲೆಯಿಂದ ಕೆಲವೊಂದಿಷ್ಟು ಹಳ್ಳಿಗಳಿಂದ, ಬಿಜಾಪುರ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳಿಂದ, ಯಾದಗಿರಿ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳಿಂದ ಈ ಭಿಕ್ಷಾಟನೆಯನ್ನು ಮಾಡಿಕೊಂಡು 100 ಕ್ವಿಂಟಲದಷ್ಟು ಬ್ಯಾಳಿಯನ್ನು ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ತಲುಪ್ತದೆ. ಹೀಗಾಗಿ ಅಲ್ಲಿ ಸಾಕನಂಗ ದವಸ ಧಾನ್ಯ ಬರುತ್ತೆ. ಒಂದಲ್ಲ ಎರಡಲ್ಲ, ನಮ್ಮ ಆಶ್ರಮ ಇರುವುದೇ ಗದಗ APMC ಒಳಗೆ. ಗದಗಿನ APMC ಒಳಗೆ ಇರುವುದರಿಂದ ಆ ಭಕ್ತರು ರೈತರು ಏನು ಒಂದು ಉಳ್ಳಾಗಡ್ಡಿ ಬೆಳೀಲಿ, ಮೆಣಸಿನಕಾಯಿ ಬೆಳೀಲಿ, ಒಂದು ಜೋಳ ಬೆಳೀಲಿ, ಕಾಳು ಮತ್ತೊಂದು ಮೊದಲು ಆಶ್ರಮಕ್ಕೆ ಇಳಿಸೇ ಮುಂದೆ ಅವ್ರ ಅಂಗಡಿಗೆ ತಗೊಂಡು ಹೋಗುವಂಥ ಪರಿಪಾಠವಾಗ್ಯದ. ಜೋಳ ಗೋಧಿ ಇವೆಲ್ಲ ಮುಂತಾದ ಪದಾರ್ಥಗಳು ಸಾಕಷ್ಟು ಲೋಡುಗಟ್ಟಲೆ ಬರ್ತದೆ. ನಿಮಗೊಂದು ಮಾತು ಹೇಳ್ತೀನಿ ಬಂಧುಗಳೇ, ಬ್ಯಾಡಿಗೆ ಕಡೆಯಿಂದ ಸುಮಾರು 1 ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಕಾರ್ಪುಡಿ ಬರ್ತದೆ. ಗೋಕಾಕ್ ಕಡೆಯಿಂದ ಲೋಡ್ಗಟ್ಟಲೆ ಬೆಲ್ಲ ಬರ್ತದೆ, ಸಕ್ಕರೆ ಬರುತ್ತೆ. ಮತ್ತು ರಾಯಚೂರು, ಬಳ್ಳಾರಿ, ಗಂಗಾವತಿ, ಸಿನ್ನೂರು, ಕಂಪ್ಲಿ ಈ ಭಾಗದಿಂದ ಸುಮಾರು 1 ವರ್ಷಕ್ಕೆ 4 ಲೋಡ ಲಾರಿ ಅಕ್ಕಿ ಬರುತ್ತೆ. ಈಗಾಗಲೇ 2,500ದಿಂದ 4,000ದಷ್ಟು ಅಕ್ಕಿ ಸಮರ್ಪಣೆಯಾಗಿದೆ. ಇಂಥವು 4 ವಾಹನಗಳದಾವು ನಮ್ಮ ಗಾಡಿಗಳು ಆಶ್ರಮದು. ಒಂದೊಂದು ಸೀಸನಿಗೆ ಒಂದೊಂದು ಕಳಿಸಿಬಿಡ್ತೀವಿ ನಾವೆಲ್ಲ. ಆ ಕಡೆ ಈಗಾಗಲೇ ಭತ್ತವನ್ನು ಸಂಗ್ರಹ ಮಾಡಿ ಆ ಭತ್ತವನ್ನು ಮಿಲ್ಲಿಗೆ ಹಾಕಿ ಈಗಾಗಲೇ ಅಕ್ಕಿ ಬಂದು ಪುಣ್ಯಾಶ್ರಮಕ್ಕೆ ತಲುಪಿದೆ. ತದನಂತರ ಅಕ್ಕಿಯಂತೂ ಬಂತು, ಆದರೆ ಆ ಅಕ್ಕಿಯ ಜೊತೆಗೆ ಸಾಂಬಾರ ಅದು ಯಾವ ನಾಡಿನಿಂದ ಹೋಗ್ತದೆ ಅಂತ ತಿಳ್ಕೊಂಡು ಕೇಳಿದರೆ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ, ಅದು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಹೋಗ್ತದೆ ಅನ್ನುವಂಥದ್ದು ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ. ಹಾಗಾಗಿ ಇವತ್ತರನಾಗಿ ವೀರೇಶ್ವರ ಪುಣ್ಯಾಶ್ರಮದ ಅಂದು ರೇಷನ್ ಅಕ್ಕಿ ಅನ್ನ ಉಣಬೇಕಂದ್ರೆ ಅದು ಹುಣ್ಣಿಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಉಣಬೇಕಾಗಿತ್ತು ನಾವು ರೇಷನ್ ಅಕ್ಕಿ ಅನ್ನ. ಅಂಥದ್ದು ನಿತ್ಯದೊಳಗ ಸೋನಾ ಮಸೂರಿ ಅಕ್ಕಿಯಿಂದ ನಿತ್ಯದೊಳಗ ದಾಸೋಹ ನಡೀತದೆ. ಒಂದು ದಿನಕ್ಕೆ 5ರಿಂದ 6 ಕ್ವಿಂಟಲದಷ್ಟು ಅಕ್ಕಿಯನ್ನು ಆ ದಾಸೋಹಕ್ಕೆ ಸಮರ್ಪಣೆ ಆಗ್ತದೆ. ಸಾವಿರಾರು ಭಕ್ತರೊಂದಕ್ಕೆ ಸಾವಿರಾರು ಮಕ್ಕಳು ನಿತ್ಯದೊಳಗ 3 ಹೊತ್ತು ತ್ರಿವಿಧ ದಾಸೋಹದ ರೂಪದೊಳಗ ಅಲ್ಲಿ ದಾಸೋಹವನ್ನು ನೆರವೇರ್ತದೆ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ಅದಕ್ಕೆ ಇಂದಿನ ಅಧಿಪತಿಗಳಾಗಿರುವಂಥ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ಒಂದು ಮಾತು ಹೇಳಿದರು, ಕಣ್ಣಿದ್ದವರು ಕಾಶಿ ನೋಡಬೇಕಂತೆ, ಕಾಲಿದ್ದವರು ಹಂಪಿ ನೋಡಬೇಕಂತೆ. ಅವನಿಗೆ ಕಣ್ಣೂ ಇಲ್ಲ ಕಾಲೂ ಇಲ್ಲ ಅಂದ್ರೆ ಅವ ಪುಣ್ಯಾಶ್ರಮ ನೋಡಬೇಕಂತೆ. ಅಂದರೆ ಅವನಿಗೆ ಕಾಲೂ ಇಲ್ಲ ಕಣ್ಣೂ ಇಲ್ಲ ಅಂದ್ರೆ ಪುಣ್ಯಾಶ್ರಮಕ್ಕೆ 1 ಸಾರಿ ಬಂದು ಬಿಟ್ರಾಯ್ತು, ಅವನ ಬದುಕು ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಮಾತನ್ನ ಪೂಜ್ಯರಾಗಿರುವಂಥ ಡಾಕ್ಟರ್ ಕಲ್ಲಯ್ಯಜ್ಜನವರು ಹೇಳಿಕೊಂಡು ಬರ್ತಾರೆ. ಅದಕ್ಕೆ ಬಂಧುಗಳೇ, ವೀರೇಶ್ವರ ಪುಣ್ಯಾಶ್ರಮ ಸಣ್ಣದಲ್ಲ. ಈ ನಾಡಿನೊಳಗೆ ಅದ್ಭುತವಾಗಿರುವಂಥ ಇಲ್ಲಿವರೆಗೂ ಲಕ್ಷಾಂತರ ಜನಗಳು ಅಲ್ಲಿ ಕಲಿತು ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಇತಿಹಾಸದ ಪುಟದೊಳಗೆ ನಾವೆಲ್ಲ ನೋಡಿಕೊಂಡು ಬಂದವರಾಗ್ತಾ ಇದ್ದೀವಿ. ನಾದವಿಲ್ಲದ ಬದುಕೇ ಬದುಕಲ್ಲವಂತೆ ಎನ್ನುವಂಥ ಗೀತೆಯನ್ನ ಬಹಳ ಸುಂದರವಾಗಿ ನಮ್ಮ ಗವಾಯಿಗಳವರು ಹಾಡಿಕೊಂಡು ಬಂದವರಾಗ್ತಾ ಇದ್ದಾರೆ ಬಂಧುಗಳೇ. ಅದಕ್ಕೆ ನಾನೇನು ಒಂದು ಮಾತು ಹೇಳ್ತಾ ಇದ್ನಲ್ಲ, ಯಾತಕ್ಕಾಗಿ ನಾ ಈ ಮಾತು ಹೇಳಿದನಂತ ತಿಳ್ಕೊಂಡು ಕೇಳಿದರೆ, ಕಣ್ಣಿದ್ದವರು ತೀರ್ಥಯಾತ್ರೆಯನ್ನು ಮಾಡಬೇಕಂತೆ. ಅದಕ್ಕೆ ನಮ್ಮ ತಾಯಂದರಿಗೆ ಒಳ್ಳೆ ಅವಕಾಶ ಇದೆ. ಒಮ್ಮೆಯಾದರೂ ಗದುಗಿನ ವೀರೇಶ್ವರ ಪುಣ್ಯಾಶ್ರಮವನ್ನು ಬಂದು ನೋಡ್ರಿ. ಅಲ್ಲಿರುವಂಥ ಸಾವಿರಾರು ಮಕ್ಕಳು ನಿತ್ಯದೊಳಗ ಯಾವ ತರನಾಗಿ ವಿದ್ಯಾರ್ಜನೆಯನ್ನು ಮಾಡ್ತಾರೆ,
ಅಲ್ಲಿರುವಂಥ ಜನಗಳು ಸಾವಿರ ಸಾವಿರ ಜನಗಳು ಹಂಗ ಭಕ್ತ ಜನಸಾಗರ ಹರಿದು ಬರುತ್ತೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಬಂಧುಗಳೇ. ಈಗಾಗಲೇ ಅನೇಕ ಒಂದಿಷ್ಟು ನಮ್ಮ ಸದ್ಭಕ್ತರು ಜೋಳಿಗೆಗೆ ತೊಗರಿಯನ್ನು ಸಮರ್ಪಣೆ ಮಾಡಿದವರಾಗ್ತಾ ಇದ್ದೀರಿ. ಹಾಗೆ ಈಗ ಎನ್ನದಲ್ಲಿ ಈಗಲೇ ದಾನವನ್ನು ಮಾಡಬೇಕೆನ್ನುವಂಥ ಭಾವ ನಿಮ್ಮದು ಐತಿ ಅಂತಂದ್ರೆ ನಿಜಕ್ಕೂ ಬಹಳ ಖುಷಿ ಅನ್ನಿಸ್ತದೆ. ಯಾಕೆ ಅಂತ ತಿಳ್ಕೊಂಡು ಕೇಳಿದರೆ ಈಗಾಗಲೇ 1.5 ತಿಂಗಳು ಆಗ್ತಾ ಬಂತು. ನಾವು ಪ್ರತಿಯೊಂದು ಊರೊಳಗೆ ಪ್ರವಚನ ಸಂಗೀತವನ್ನು ಮಾಡ್ತಾ ಮಾಡ್ತಾ ಬರ್ತಾ ಇದ್ದೀವಲ್ಲ, ನನಗೆ ಏನು ಖುಷಿ ಅನ್ನಿಸ್ತದೆ ಅಂತ ತಿಳ್ಕೊಂಡು ಕೇಳಿದರೆ, ನಾನು ಯತ್ನಾಳ ಎನ್ನುವಂಥ ಊರು ಕೇಳಿದ್ದೆ ಕರೆ, ಯತ್ನಾಳ ಊರೊಳಗೆ ಬಂದಿದ್ದು ಇದೇ ಫಸ್ಟ್. ಆದರೆ ಈ ಗ್ರಾಮದ ಜನತೆಯ ಭಕ್ತಿ ಎಂಥದ್ದು ಎನ್ನುವಂಥದ್ದು ಈಗ ನಮ್ಮ ತಾಯಂದಿರು 10 ಗಂಟೆ ಆದರೂ ಸಹಿತ ನೀವೇನು ಶಾಂತತೆಯಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರಲ್ಲ, ನಿಜಕ್ಕೂ ನಿಮ್ಮಂಥ ಭಕ್ತಿ ಮುಂದೆ ಇನ್ನು ಯಾವುದೂ ಇಲ್ಲ ಅಂತ ಈ ವೇದಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ಊರೊಳಗ ಪುರಾಣ ಎನ್ನುವಂಥದ್ದು, ಪ್ರವಚನ ಎನ್ನುವಂಥದ್ದು, ಸಂಗೀತ ಎನ್ನುವಂಥದ್ದು ಏನು ಕಲಿಸ್ತದೆ ಅಂತ ತಿಳ್ಕೊಂಡು ಕೇಳಿದರೆ ಅಧ್ಯಾತ್ಮ ಎನ್ನುವಂಥದ್ದು ಕಲಿಸ್ತದೆ, ಭಕ್ತಿ ಎನ್ನುವಂಥದ್ದು ಕಲಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ನೀವೆಲ್ಲರೂ ಭಕ್ತಿವಂತರಿದ್ದೀರಿ, ನೀವೆಲ್ಲರೂ ಆಚಾರವಂತರಿದ್ದೀರಿ, ನೀವೆಲ್ಲರೂ ಗುರುಲಿಂಗ ಜಂಗಮ ಪ್ರೇಮಿಗಳಿದ್ದೀರಿ. ಆ ಗುರುಲಿಂಗ ಜಂಗಮ ಪ್ರೇಮಿಗಳಿದ್ದಲ್ಲಿ ಮಾತ್ರ ಇಷ್ಟೆಲ್ಲ ಜನ ಬಂದು ಕುಂದಿರ್ಲಿಕ್ಕೆ ಸಾಧ್ಯತೆ ಐತಿ, ಸುಮ್ಮನೆ ಅಲ್ಲರಿ. ಅದಕ್ಕೆ ಇಂಥ ಆಶ್ರಮವನ್ನು ಸಾವಿರ ಸಾವಿರ ಮಕ್ಕಳು ನಿತ್ಯದೊಳಗೆ ವಿದ್ಯಾರ್ಜನೆ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ದಾಸೋಹದ ವಾಹನ ಬಂದಿದ್ದು ತೊಗರಿ ಭಿಕ್ಷೆಗಾಗಿ. ಕೆಲವರು ನಾವು ತೊಗರಿ ಹಾಕಿಲ್ರಿ ಅದ್ದವರೇ, ನಾವು ತೊಗರಿ ಹಾಕಿಲ್ರಿ ಮುತ್ತವರೇ, ನಮ್ಮದಿಷ್ಟು ಕಾಣಿಕೆನ ತಗೊಳ್ರಿ ಅಂತ ಏನೋ ಕಾಣಿಕೆ ಕೊಡ್ತಿರಲ್ಲ, ಆ ಕಾಣಿಕೆನೂ ನಾವು ಒಯ್ಯೋದಿಲ್ಲ. ಕೊಟ್ಟಿರುವಂಥ ಕಾಣಿಕೆ ನಾವು ಪುಣ್ಯಾಶ್ರಮಕ್ಕೆ ಒಯ್ಯೋದಿಲ್ಲ. ನಮಗೆ ಬೇಕಾಗಿದ್ದು ಏನು ಅಂತ ತಿಳ್ಕೊಂಡು ಕೇಳಿದರೆ ತೊಗರಿ ಬ್ಯಾಳಿ. ನೀವು ತೊಗರಿ ಕೊಟ್ಟರು ಅದು ಬ್ಯಾಳಿ ಆಗುತ್ತದೆ, ನೀವು ಕಾಣಿಕೆ ಕೊಟ್ಟಿರುವಂಥದ್ದು ಸಹಿತ ನಾವು ಬ್ಯಾಳಿನ ಖರೀದಿ ಮಾಡಬೇಕಾಗ್ಯದ. ಅಲ್ಲಿ ರೊಕ್ಕದ ಅವಶ್ಯಕತೆ ನಮಗಿಲ್ಲ. ಒಂದು ದಿನಕ್ಕೆ ಬ್ಯಾಳಿ 40ರಿಂದ 45 kg ಬ್ಯಾಳಿ ದಾಸೋಹಕ್ಕೆ ಬೇಕು. 100 ಕ್ವಿಂಟಲ್ ಒಯ್ದರೂ ಸಹಿತ 1 ವರ್ಷ ನಮಗೆ ಸಂಪೂರ್ಣ ಆಗೋದಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷ ಹೆಚ್ಚಿನ ರೂಪದೊಳಗೆ ಮಾಡ್ತಾ ಹೋಗ್ಬೇಕಂತೀವಿ. ಆದರೆ ನಮ್ಮದೊಂದು ಬದುಕೈತಲ್ರಿ. ನಾವು ಆ ಆಶ್ರಮದೊಳಗೆ ಕಲ್ತೀವಿ ಕರೆ, ವಿದ್ಯೆ ಕಲ್ತೀವಿ ಕರೆ, ಆದ್ರೆ ನಮ್ಮ ಕಡೆಯಿಂದ ಎಷ್ಟು ಅಳಿಲು ಸೇವೆ ರೂಪದೊಳಗೆ ಇಲ್ಲಿ ಮಾಡಬೇಕಾಗ್ಯದ. ಈಗ ನಾವು 1.5 ತಿಂಗಳು ಬಿಟ್ಟು ಬಂದೀವಿ ಅಂದ್ರೆ 3-4 ಪ್ರವಚನ ಕಾರ್ಯಕ್ರಮಗಳು ಬಿಟ್ಟು ಇಲ್ಲಿ ನಾವು ಇದಕ್ಕೆ ಸೇವಕ ನಿಂತುಕೊಳ್ಬೇಕಾಗ್ಯದ. ನಮ್ಮ ಗವೈಗಳು ಸಹಿತ 10-15 ದಿನಗಳ ಪರ್ಯಂತರವಾಗಿ ಸೇವಾ ಮಾಡಿ ಹಾವೇರಿಗೆ ನಾ ಕಾರ್ಯಕ್ರಮ ಹಿಡ್ದೀನಿ ಅದ್ದವರೇ. ಅದು ಮುಗಿಸ್ಕೊಂಡು ಬರ್ತೀರಿ, ಬಂದು ಮತ್ತೆ ನಾ ಸೇವಕ ಭಾಗಿ ಆಗ್ತೀನಿ ಅಂತ ತಿಳ್ಕೊಂಡು ಮತ್ತಿವತ್ತು ಯತ್ನಾಳ ಗ್ರಾಮಕ್ಕೆ ನಮ್ಮ ಗವೈಗಳವರು ಬಂದು ಪಾಲ್ಗೊಂಡಿದ್ದಾರೆ. ಅದಕ್ಕೆ ಒಂದು ಮಾತು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ಯದ. ಇವತ್ತ ಒಬ್ಬ ಕಣ್ಣಿಲ್ಲದ ಮಗನನ್ನು, ಒಬ್ಬ ಕಾಲಿಲ್ಲದ ಮಗನನ್ನು ಕರ್ಕೊಂಡು ಬಂದು ಪ್ರಸಾದ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಊರಿಗೆ, ನಮ್ಮ ಮನೆಗೆ ಬಂದು ಆ ಅಂಧ ಅನಾಥರ ಜೋಳಿಗೆ ನಿಮ್ಮ ಮನೆಯ ಬಾಗಿಲಿಗೆ ಬಂದದಂತಂದ್ರೆ ನಿಮಗೆ ನಾವೇನು ಶೇರುಗಟ್ಲೆ ಕೊಡ್ರಿ, ಚೀಲಗಟ್ಲೆ ಕೊಡ್ರಿ, ಬುಡ್ಡಿಗಟ್ಲೆ ಕೊಡ್ರಿ ಅಂತ ಏನು ಕೇಳಂಗಿಲ್ಲ. ನಿಮ್ಮ ಶಕ್ತಿಯ ಅನುಸಾರವಾಗಿ, ನಿಮ್ಮ ಭಕ್ತಿ ಅನುಸಾರವಾಗಿ ಎಷ್ಟು ಕೈ ಎತ್ತಿ ದಾನವನ್ನು ಮಾಡಬೇಕೆನ್ನುವಂಥ ಮನುಷ್ಯನ ಐತಿಯಲ್ಲ, ಆ ಮನುಷ್ಯನ ಮುಖಾಂತರವಾಗಿ ನೀವು ದಾನ ಮಾಡ್ರಿ. ಅಲ್ಲಿ ನಿತ್ಯದೊಳಗೆ ನಮ್ಮ ಹೆಸರ ಮೇಲೆ ಅಂಧ ಅನಾಥ ಮಕ್ಕಳು ಪ್ರಸಾದ ಮಾಡ್ತಾರೆ ಎನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ ಬಂಧುಗಳೇ. ಹಾಗಾಗಿ ತಾವುಗಳೆಲ್ಲ ಒಂದು ಮಾತು ಹೆಮ್ಮೆಯಿಂದ ಅಂತೀರಿ ನೋಡ್ರಿ. ನೀವು ಜನ್ಮವನ್ನು ಕೊಟ್ಟಿರುವಂಥ ನಿಮ್ಮ ಮಕ್ಕಳ ಬೆಳೆದಿದ್ದು ನೋಡಿ ಒಂದು ಮಾತು ಭಾಳ ಹೆಮ್ಮೆಯಿಂದ ಅಂತೀರಿ. ನಮ್ಮಂಥವ್ರು ಯಾರಾದರೂ ಬಂದಾಗ ಏನು ಮಾಡೋದ್ರಿ ಅಜ್ಜವ್ರೆ, ನನ್ನ ಮಗ ಬಹಳ ಪುಣ್ಯ ಮಾಡ್ಯಾನ್ರಿ, ಅಜ್ಜವ್ರೆ ಮುತ್ತವ್ರೆ ನಮ್ಮ ಮಗ ಬಹಳ ಪುಣ್ಯ ಮಾಡ್ಯಾನ. ಯಾಕಂತ ಕೇಳಿದ್ರೆ ಅವ ಲಕ್ಷಗಟ್ಟಲೆ ಸಂಬಳ ತಗೊಂಡು ಬರ್ತಾನೆ. ಡಾಕ್ಟ್ರು, ಇಂಜಿನಿಯರಿ, ಮತ್ತೊಂದು ಮಗದೊಂದು ನಾವೆಲ್ಲ ಓದಿಸಿರ್ತೀವಿ, ಒಳ್ಳೆ ವಿದ್ಯಾವಂತನಾಗಿರ್ತಾನೆ. ಆವಾಗ ನೀವೆಲ್ಲ ನಿಮ್ಮ ಸಂಗಡಿಗರ ಜೊತೆಗೆ ಕೂತ್ಕೊಂಡು ಒಂದು ಮಾತು ಹೇಳ್ತೀವಿ, ಭಾಳ ಪುಣ್ಯ ಮಾಡಿ ಹಡ್ದೇವ್ರಿ ಮುತ್ತೇವ್ರೆ, ನಮ್ಮ ಮಗ ಡಾಕ್ಟರ್ ಅದಾನ.
ನಮ್ಮ ಮಗ ಇಂಜಿನಿಯರ್ ಅದಾನ ಅಂತ ನಾವೇನು ಹೆಮ್ಮೆಯಿಂದ ಹೇಳ್ತೀವಲ್ಲ, ಅದರೊಳಗೆ ಒಂದು ಕಾಲಿಲ್ಲದ ಮಗ ಹುಟ್ಟಿತ್ತು ಅಂತಂದ್ರೆ, ಅದರೊಳಗೆ ಒಂದು ಕಣ್ಣಿಲ್ಲದ ಮಗ ಹುಟ್ಟಿತ್ತು ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳೋದಿಲ್ಲ. ನಮ್ಮಂಥವ್ರು ಯಾರಾದರೂ ಬಂದರೆ ಏನು ಮಾಡಿದ್ರಿ ಮುದ್ದವ್ರೆ, ನಮ್ಮ ಕರ್ಮಕ್ಕೆ ಇಂಥದ್ದು ಹುಟ್ಟ್ಯಾದ ಅಂತೀವಲ್ರಿ. ನಮ್ಮ ಕರ್ಮಕ್ಕ ಕಾಲಿಲ್ಲದ ಮಗ ಹುಟ್ಟ್ಯಾದ, ಕಣ್ಣಿಲ್ಲದ ಮಗ ಹುಟ್ಟ್ಯಾದ ಅಂತ ನಾವೇನು ಹೇಳ್ಕೊಳ್ತೀವಲ್ಲ, ನಮ್ಮ ಕರ್ಮಕ್ಕೆ ಹುಟ್ಟಿರುವಂಥ ಆ ಕಣ್ಣಿಲ್ಲದ ಮಕ್ಕಳು, ಕಾಲಿಲ್ಲದ ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತು ಸಮಾಜದೊಳಗೆ ಬದುಕುವಂಥ ಕಲೆಯನ್ನು ಕೊಟ್ಟಿರ್ತಕ್ಕಂಥ ಆತ ಯಾರಾದರೂ ಇದ್ದರೆ ಅವರೇ ಗಾನಯೋಗಿ, ಶಿವಯೋಗಿ, ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜ ಗುರುವರರು ಎನ್ನುವಂಥದ್ದು ನಾವು ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ಅದಕ್ಕೆ ಒಬ್ಬ ಕಾಲಿಲ್ಲದ ಮಗ ಅದಾನಂದ್ರೆ ಮನಿ ಕಾಯ್ತಾನೆ ಬಿಡ್ರಿ ಅಂತೀವಿ. ಕಾಲಿಲ್ಲದ ಮಗ ಅದಾನಂದ್ರೆ ಹೊಲದ ಮುಂದೆ ಕುಂದ್ರಿಸಿದ್ರೆ ಹೊಲ ಕಾಯ್ತಾನಂತೀವಿ. ಅವನಿಗೆ ಕಣ್ಣೂ ಇಲ್ಲ, ಅವನಿಗೆ ಏನು ಕಾಯ್ಲಿಕ್ಕೆ ಸಾಧ್ಯತೆ ಆಯ್ತ್ರಿ? ಏನು ಕಲೀಲಿಕ್ಕೆ ಸಾಧ್ಯತೆ ಐತಿ? ಅವ ಏನು ಕಾಯ್ಲಿಕ್ಕೆ ಸಾಧ್ಯತೆ ಐತಿ? ಅಂಥ ಕಣ್ಣಿಲ್ಲದ ಮಕ್ಕಳನ್ನು ಇವತ್ತ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಸಂಗೀತವನ್ನು ಕಲಿತು ಅವರವರ ಬದುಕು ಕಟ್ಟಿಕೊಂಡಿರ್ತಕ್ಕಂಥದ್ದು ಈ ಇತಿಹಾಸದ ಪುಟದೊಳಗೆ ನಾವು ಸಾವಿರಾರು ಜನಗಳನ್ನು ನೋಡಿಕೊಂಡು ಬಂದವರಾಗ್ತಾ ಇದ್ದೀವಿ. ಅದಕ್ಕೆ ಅಂಥ ಮಹಾತ್ಮರ ಜೋಳಿಗೆ ಇವತ್ತಿನ ದಿವಸ ನಿಮ್ಮ ಗ್ರಾಮಕ್ಕೆ ಬಂದದು. ಇಷ್ಟು ವರ್ಷ ಆಯಿತು ನಾವು ಬರ್ಲಿಕ್ಕತ್ತಿ, ಇದು ಪ್ರಥಮವಾಗಿ ನಿಮ್ಮ ಗ್ರಾಮಕ್ಕೆ ಬಂದದ. ಕಾರಣರು ನಮ್ಮ ಗವಾಯಿಗಳವರು. ನಾವೆಲ್ಲ ಈ ಭಾಗದೊಳಗ ಕಾಚಾಪುರದಿಂದ ಯಲಗೋಡ, ಕೋಣಶಿರ್ಸಿಗಿ ಇಷ್ಟು ಮಾಡಿಕೊಂಡು ಮುಂದೆ ಅರಳಗುಂಡಿಗೆ ಕೆಲವೊಂದಿಷ್ಟು ಭಕ್ತರ ಮನೆಯಾಗ ತಗೊಂಡು ನಾವು ಮುಂದೆ ಹೋಗ್ತಿದ್ದೆವು. ಹಾಗಾಗಿ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ದಾಸೋಹದ ವಾಹನ ಬರುತ್ತದೆ. ಎಲ್ಲಿ ಕೊಡುಗೈ ದಾನಿಗಳಿದ್ದಾರೆ ಅದು ಭಗವಂತನಿಗೆ ಸಮರ್ಪಣೆ ಆಗುವ ರೀತಿ ಒಳಗ ಇವತ್ತಿನ ದಿವಸ ಆ ಗುರುವರರ ದಾಸೋಹದ ವಾಹನ ಬಂದಿದೆ. ಇಲ್ಲಿ ಕಾರ್ಯಕ್ರಮ ನಡೆದಿದೆ. ಮುಂದೆ 9ನೇ ತಾರೀಕದಂದು ಇಲ್ಲಿ ಭವ್ಯವಾಗಿರತಕ್ಕಂಥ ಜಗಜ್ಜನನಿಯ ಜಾತ್ರೆ ಅಂದ್ರೆ 7 ಊರಿನ ಆರಾಧ್ಯ ದೇವತೆಯ ಜಾತ್ರೆ. ನಿಜಕ್ಕೂ ನೀವು ಪುಣ್ಯ ಮಾಡಿರಿ, ನಿಜಕ್ಕೂ ನೀವು ಪುಣ್ಯ ಮಾಡಿರಿ. ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ, ಪ್ರತಿ ವರ್ಷ ಜಾತ್ರೆ ಮಾಡ್ತೀರಿ, ಪ್ರತಿ ವರ್ಷ ಪುರಾಣ ಕೇಳ್ತೀರಿ, ಪ್ರತಿ ವರ್ಷ ಸಂಗೀತ ಕೇಳ್ತೀರಿ. ಆದರೆ ಈ ಊರು ಸಣ್ಣದಿರಬಹುದು ಕರೆ, ಈ ಊರೊಳಗೆ ಮನೆಗಳು ಬಹಳ ಕಡಿಮೆ ಇರಬಹುದು ಕರೆ, ಈ ಊರಿನ ಸರ್ವ ಧರ್ಮದ ಭಕ್ತ ಬಂಧಗಳ ಮನಸ್ಸೇನಿದೆಯಲ್ಲ ಅದು ಸಾಕ್ಷಾತ್ ಜಗಜ್ಜನನಿಗೆ ಸಮರ್ಪಣೆಯಾಗಿದೆ. ಅದಕ್ಕೆ ನೀವು ಇಂಥ ಭಕ್ತಿವಂತರಿದ್ದೀರಿ ಅನ್ನುವುದಕ್ಕೆ ನೀವು ಇಲ್ಲಿ ಕುಳಿತಿರುವಂಥ ತಾಯಂದರೆ ಸಾಕ್ಷಿ ಎನ್ನುವಂಥದ್ದು ನಾವು ಇಲ್ಲಿ ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ಅದಕ್ಕೆ ಸಮಯ 10 ಆಗಕ್ಕೆ ಬಂತ್ರಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ರಾತ್ರಿ 10 ಬಾಯಿಗೆ ತುತ್ತು, ಚಾದಾರ ಹೊಚ್ಚು, ಕದ ಹೊತ್ತು, ಈಗ ರಾತ್ರಿ 10. ಹೌದಲ್ರಿ? ನಾವು ಇನ್ನೊಂದಿಷ್ಟು ನಿಮ್ಮ ಕಣ್ಣೊಳಗ ಪ್ರವಚನ ಮಾಡ್ತಾ ಇದ್ದೇವೆ. ನಿಮ್ಮ ಕಣ್ಣೊಳಗೆ ಹ್ಯಾಂಗೆ ಕಾಣ್ತೀವಿ ಅಂದ್ರೆ ಒಂದಿಷ್ಟು ದೇವ್ ಕಣ್ಣಂಗೆ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ನಾವು. ಯಾಕಂದ್ರೆ 10 ಮೇಲೆ ಆಕಡಿಕೆ, ತೂಕುಡಿಕೆ, ಮತ್ತೊಂದು ಮಗದೊಂದು ಪ್ರಾರಂಭ ಬಿಡುತ್ತಾವೆ. ಅದಕ್ಕೆ ನನಗೂ ದನಿ ಬಿದ್ದದ್ರಿ. ನಿನ್ನೆ ಅಲ್ಲಿ ಹಿತ್ತಲು ಸುರದೊಳಗೆ ಸ್ವಲ್ಪ ಮೈಕದ ವ್ಯವಸ್ಥೆ ಸರಿ ಇದ್ದಿದ್ದಿಲ್ಲ. ಹಾಗಾಗಿ ದನಿ ಬಿದ್ದರೂ ಆ ತಾಯಿ ಆಶೀರ್ವಾದದಿಂದ ನಾನು ಏನು ಹೇಳೀನಿ ಆ ತಾಯಿಗೆ ಗೊತ್ತೇನ್ನುವಂಥ ಮಾತುಗಳನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ನಾವು ಇನ್ನೊಂದಿಷ್ಟು ಒಂದು 8-10 ದಿನದೊಳಗೆ ಈ ಭಿಕ್ಷಾಟನೆ ಮುಗಿಸಬೇಕಾಗಿದೆ. ನಾವು ಮುಂದೆ ಪುರಾಣ ಪ್ರವಚನಗಳನ್ನು ಹಿಡಿದೀವಿ. ಹಾಗಾಗಿ ಇಲ್ಲಿವರೆಗೂ ಅಲ್ಲಿ ಒಂದು ತುತ್ತು ನಾವು ಅನ್ನ ಉಂಡು ಅಲ್ಲಿ ಗುರು ಸೇವೆ ಅಂತ ತಿಳ್ಕೊಂಡು ನಾವು ಏನು ವಿದ್ಯೆ ಕಲ್ತೀವಿಲ್ಲ, ಇದನ್ನು ಗುರುವಿನ ಋಣ ಅಂತ ನಾವು ಈ ಸೇವೆ ಮಾಡಲಿಕ್ಕೆ ಬಂದೀವಿ. ಯಾಕೆ ನಾ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮದು ಎಷ್ಟೋ ಸೇವಾ ಗೊತ್ತಿಲ್ಲ. ನೀವೆಲ್ಲ ಈ ಊರಿನ ಹಿರಿಯರೆಲ್ಲರೂ ಕೂಡಿಕೊಂಡು ಏನು ಸಂಗ್ರಹ ಮಾಡಿ ಕೊಡ್ತಿರಲ್ಲ, ಕೊಟ್ಟಿದ್ದು ಒಯ್ದು ಹಾಕೋದು ನಮ್ದನ್ನು ಸೇವಾ ದೊಡ್ಡದಲ್ಲ, ನಿಮ್ಮ ಸೇವಾ ಬಹಳ ದೊಡ್ಡದ. ಯಾಕೆ ಅಂತ ತಿಳ್ಕೊಂಡು ಕೇಳಿದರೆ, ನಾವು ನಿಮ್ಮೂರಿಗೆ ಬಂದಾಗ, ಗುರುಗಳ ದಾಸೋಹದ ವಾಹನ ಬಂದಾಗ ನೀವೆಲ್ಲರ ಪ್ರೀತಿಯಿಂದ ಅಪ್ಪಿಕೊಂಡು ಆ ದಾಸೋಹಕ್ಕೆ ದವಸಧಾನ್ಯ ಕೊಡ್ತಿರಲ್ಲ, ನಿಜಕ್ಕೂ ನಿಮ್ಮ ಸೇವೆ ಬಹಳ ದೊಡ್ಡದು ಎನ್ನುವಂಥ ವಿಚಾರ ಈ ವೇದಿಕೆ ಮುಖಾಂತರವಾಗಿ ಹೇಳಿ ಒಂದು ಸಣ್ಣದೊಂದು ಉದಾಹರಣೆ ಕೊಟ್ಟು ನಾನು ಮುಗಿಸ್ತೀನಿ ಬಂಧುಗಳೇ. ಯಾರ ಋಣವನ್ನಾದರೂ ತೀರಿಸಬಹುದು, ಒಂದು ಗುರುವಿನ ಋಣ, ಒಂದು ತಾಯಿ ಋಣ ಅದು ಯಾರಿಂದಲೂ ತೀರಿಸಲಿಕ್ಕೆ ಆಗುವುದಿಲ್ಲ.
9 ತಿಂಗಳ ಹೊತ್ತು ಹೆತ್ತು ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿರ್ತಕ್ಕಂಥ ತಾಯಿ ಋಣ, ಒಂದು ಗುರುವಿನ ಋಣ, ಅದು ಯಾರಿಂದಲೂ ತೀರಿಸಲಿಕ್ಕಾಗೋದಿಲ್ಲ. ಒಬ್ಬ ತಾಯಿಗೆ ಒಂದು ಮಗು ಹುಟ್ಟಿತ್ತು. ಅದೊಂದು ಹೇಳಿ ಮುಗಿಸಿಬಿಡ್ತೀನಿ ನಾನು. ಒಂದು ಮಗು ಹುಟ್ಟಿತ್ತು. ಆವಾಗ ಆ ಮಗು ಜನನ ಆದ ನಂತರ ತಂದೆ ತೀರಿ ಹೋದ. ಆ ಹಸುಗೂಸದ ಕಂದನನ್ನ ತಾಯಿ ಜೋಪಾನ ಮಾಡಿದಳು. ಆ ಮಗುವಿಗೆ ಒಳ್ಳೆ ವಿದ್ಯೆ ಕೊಡಿಸಿದಳು. ಒಳ್ಳೆ ಕಲಿತು ವಿದ್ಯಾವಂತನಾದ. ಮುಂದೆ ಆ ಮಗು ವಯಸ್ಸಿಗೆ ಬಂದ. ಆವಾಗ ತಾಯಿ ವಿಚಾರ ಮಾಡಿದಳು, ನನ್ನ ಮಗನ ಮದುವೆ ಮಾಡಬೇಕಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ಹುಡುಕಾಡಿ ಒಳ್ಳೆ ಒಂದು ಕನ್ಯೆ ತೆಗೆದು ಮದುವೆ ಮಾಡಬೇಕಂತ ತಿಳ್ಕೊಂಡು ಮಗನ ಮದುವೆನೂ ಮಾಡಿಬಿಟ್ಳು. ಯಾವಾಗ ಮಗನ ಮದುವೆ ಮಾಡಿರುವಂತ ಪ್ರಸಂಗದೊಳಗ ಸೊಸಿ ನಡೆಯುವುದಕ್ಕೆ ಮನೆಗೆ ಬಂದಳು. ಯಾವಾಗ ನಡೆಯುವುದಕ್ಕೆ ಮನೆಗೆ ಬಂದಿರುವಂತ ಪ್ರಸಂಗದೊಳಗ ಸೊಸಿ ಬಂದ 1 ವರ್ಷದೊಳಗ ಎನ್ನ ಮಗ ಬ್ಯಾರಿ ಆದನವ್ವ ಅಂತಂದಂಗ ಆವಾಗ ಗಂಡನ ಕಿವಿ ತಿರುವೇ ಬಿಟ್ಟಳು. ರೀ, ಈ ಮನಿ ಒಳಗ ನಿಮ್ಮವ್ವನ ಜೊತೆಗೆ ನನಗೆ ಇರೋಕ್ಕಾಗೋದೇ ಇಲ್ಲ. ಏನ್ ಮಾಡ್ಬೇಕ್ರಿ? ನಿಮ್ಮವ್ವನ ಜೊತೆಗೆ ನನಗೆ ಇರಕ್ಕಾಗೋದಿಲ್ಲ ಅಂತ ಹಠವನ್ನು ಹಿಡಿದಿರ್ತಕ್ಕಂಥ ಹೆಂಡತಿ ಆವಾಗ ಒಂದು ಮಾತು ಗಂಡಗೆ ಹೇಳ್ತಾಳ, ನೋಡ್ರಿ, ನಿಮ್ಮ ಅವ್ವನ ಜೊತೆಗೆ ನನಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತ ನಿಮಗ ನಾನು ಬೇಕೋ ನಿಮ್ಮವ್ವ ಬೇಕು. ಆವಾಗ ಮಗ ಅಂತಾನೆ, ತಾಯಿ ಬೇಕು ಅಂತ ಅನ್ನಲಿಲ್ಲ, ಕೈ ಹಿಡಿದ ಮಡದಿಯನ್ನೇ ಆತಗ ಶ್ರೇಷ್ಠವಾಯಿತು. ನನಗ ನೀ ಮುಖ್ಯ, ನಮ್ಮವ್ವ ಮುಖ್ಯ ಅಲ್ಲ ಅಂದ. ಆವಾಗ ತಾಯಿ ಕುತ್ತುಕೊಂಡು ಕೇಳ್ತಿತ್ತಲ್ಲ, ಕಣ್ಣೊಳಗೆ ನೀರು ಬಂದು. ಯಾವಾಗ ನೀರು ಬಂದಿರುವಂತ ಪ್ರಸಂಗದೊಳಗ ನಿಮ್ಮವ್ವನನ್ನ ಈ ಮನೆಯಿಂದ ದೂರ ಇಟ್ಟರೆ ನಾ ಈ ಮನೆ ಒಳಗೆ ಇರ್ತೀನಿ, ಇಲ್ಲಾಂದ್ರೆ ನಾ ಹೊಂಟೆ ನನ್ನ ತವರ ಮನೆಗೆ. ಅವಾಗ ಗಂಡಂದ, ನೀನೇನು ಹೋಗಬೇಡ, ನಾಳೆ ಬೆಳಗಾಗದ ನಂತರ ನಮ್ಮವ್ವನ ಒಯ್ದು ದೂರ ಇಟ್ಟು ಬರ್ತೀನಿ ಅಂದ. ತಾಯಿಗೆ ಹೇಳ್ದ, ಯವ್ವ ನಾಳಿನ ದಿವಸ ಇಲ್ಲಿ ಇರುವುದು ಬೇಡ ಅಂತ ಹೇಳ್ದ. ನಿನ್ನ ಬಟ್ಟೆ ಗಂಟೆ ರೆಡಿ ಮಾಡ್ಕೊ ಅಂತ ಹೇಳಿರುವಾಗ ಆವಾಗ ತಾಯಿ ಹಡೆದ ಕಳ್ಳು ಒಂದು ಮಾತು ಆ ತಾಯಿಗೂ ನಿಜ ಅನ್ನಿಸ್ತು. ನೋಡು, ನಾನು ಎಲ್ಲಾದರೂ ಇರಲಿ, ಆದ್ರೆ ನನ್ನ ಮಗ ಚಲೋ ಇರಬೇಕು ಅಂತ ತಿಳ್ಕೊಂಡು ತಾಯಿ ಮಗನನ್ನ ಒಳಿತನ್ನೇ ಬಯಸ್ತಾಳೆ ಹೊರತಾಗಿ ಯಾವ ತಾಯಿ ಕೆಟ್ಟದ್ದು ಬಯಸೋದಿಲ್ಲ. ಯಾವ ತಾಯಿನೂ ಕೆಟ್ಟದ್ದು ಬಯಸೋದಿಲ್ಲ. ಆವಾಗ ಅಲ್ಲಿ ಏನಾಯ್ತು ಅಂತ ತಿಳ್ಕೊಂಡು ಕೇಳಿದರೆ, ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೊಂಟ. ಯಾವದಾದ್ರೂ ಒಂದು ವೃದ್ಧಾಶ್ರಮಗಳಿಗೆ ಒಯ್ದು ಬಿಡಬೇಕಂತ ತಿಳ್ಕೊಂಡು ತಾಯಿನ ಕರ್ಕೊಂಡು ಬಂದ. ವೃದ್ಧಾಶ್ರಮ ಅಂದ್ರೆ ನೆನಪಾಗುತ್ತದೆ, ಬೆಂಗಳೂರದೊಳಗ ಮೂಲೆ ಒಳಗ ವೃದ್ಧಾಶ್ರಮಗಳು ನಾವೆಲ್ಲ ನೋಡ್ಕೊಂಡು ಬರ್ತೇವೆ. ಇವತ್ತಿನ ದಿವಸ ವಯಸ್ಸಾಗಿರುವಂತ ತಂದೆಯನ್ನ ತಾಯಿಯನ್ನ ಸಲುವದೇ ಇರತಕ್ಕಂಥ ಮಕ್ಕಳು, ಇವತ್ತು ವಯಸ್ಸಾಗಿರುವಂತ ತಂದೆ ತಾಯಿಗಳು ಬೀದಿ ಪಾಲಾಗುವಂತ ಪರಿಸ್ಥಿತಿ ನಾವೆಲ್ಲ ನೋಡ್ಕೊಂಡು ಬಂದವರಾಗ್ತಾ ಇದ್ದೀವಿ. ಅದಕ್ಕೆ ಆ ತಾಯಿನ ಕರ್ಕೊಂಡು ವೃದ್ಧಾಶ್ರಮಕ್ಕೆ ಬಂದು ವೃದ್ಧಾಶ್ರಮದೊಳಗೆ ತಾಯಿಗೆ ಬಿಟ್ಟು ಹೋದ. ಮುಂದೆ 4-5-6 ವರ್ಷ ಹೋಯ್ತು. ಯಾವಾಗ 4-5-6 ವರ್ಷ ಹೋಗಿರುವಂಥ ಪ್ರಸಂಗದೊಳಗೆ ಆವಾಗ ವೃದ್ಧಾಶ್ರಮದೊಳಗಿರುವಂಥ ಮೇಲಾಧಿಕಾರಿಗಳು ಹೇಳ್ತಾರೆ, ನಿಮ್ಮವ್ವ ವಯಸ್ಸಾಗ್ಯಾದ, ಇವತ್ತೋ ನಾಳೆ ಪ್ರಾಣವನ್ನು ಬಿಡುತ್ತಾಳೆ, ಬಂದು ಮಕ ನೋಡ್ಕೊಂಡು ಹೋಗು ಅಂತ ಹೇಳಿದರು. ಇವ ಮಗ ವೃದ್ಧಾಶ್ರಮಕ್ಕೆ ಬಂದ. ತಾಯಿಗೆ ಹಡೆದ ಕರುಳು, ವಯಸ್ಸಾಗಿತ್ತು, ಕಿವಿ ಕೇಳುತ್ತಿದ್ದಲ್ಲ, ಕಣ್ಣು ಕಾಣುತ್ತಿದ್ದಲ್ಲ, ಆಗೋ ಪ್ರಾಣವನ್ನು ಬಿಡುವಂತ ಪರಿಸ್ಥಿತಿ ಒಳಗಿರ್ತಕ್ಕಂಥ ತಾಯಿ ಹತ್ರ ಬಂದು, ಅವ ನೀ ಹ್ಯಾಂಗಿದ್ದಿ ಅಂತ ತಿಳ್ಕೊಂಡು ಮಗ ಕೇಳ್ದ. ಆವಾಗ ಮಗನನ್ನು ನೋಡಿರುವಂತ ತಾಯಿ, ಮಗನ ಧ್ವನಿಯನ್ನು ಕೇಳಿರುವಂತ ತಾಯಿ ಕಣ್ಣೊಳಗೆ ನೀರು ತಂದು ಹೇಳ್ತಾಳೆ, ಮಗ ನಾನು ಹೇಗಿದ್ರೇನು, ನೀನು ಚಲೋ ಇರಬೇಕಂತ ತಿಳ್ಕೊಂಡು ಮಗನನ್ನು ಮಾತಾಡಿಸ್ತಂದೆ ಆ ಹಡೆದ ಕರುಳು.
ಮಗ ಮನೆಯಿಂದ ಹೊರಗೆ ಬಿಟ್ಟಾನ ಅಂತ ತಿಳ್ಕೊಂಡು ತಾಯಿ ವ್ಯಥೆ ಪಡಲಿಲ್ಲ. ಯವ ನೀ ಆರಾಮಿದ್ದೀಯಲ್ಲ ಅಂತ ತಿಳ್ಕೊಂಡು ಕೇಳ್ದ, ನೀ ಹಂಗಿದೀಯೋ ಮಗ ಅಂತ ಹಡೆದ ಕರಳು ಕೇಳುತ್ತೆ. ಕೊನೆಗೆ ಆ ತಾಯಿ ಅಂತಾಳೆ, ಯಪ್ಪ ನೋಡು, ನಾನು ಈಗ ಆಗೋ ಪ್ರಾಣ ಬಿಡ್ತೀನಲ್ಲ, ನನ್ನದೊಂದು ಆಸೆ ಆದ ಮಗನ, ಈ ಆಸೆ ಈಡೇರಿಸೋ ಮಗ ಅಂತ ಹಡೆದ ಕರಳು ಕೇಳುತ್ತೆ. ಅವ ಏನು ನಿನ್ನ ಆಶಯ, ಏನು ನಿನ್ನ ಆಸೆಯನ್ನು ಈಡೇರಿಸಬೇಕಂತ ತಿಳ್ಕೊಂಡು ಕೇಳಿರುವಾಗ ತಾಯಿ ಹಡೆದ ಕರಳು ಹೇಳುತ್ತದೆ, ಮಗ ಏನೂ ಇಲ್ಲ, ನಾನಿರುವಂಥ ಈ ಕೋಣೆ ಒಳಗ, ನಾನಿರುವಂಥ ಈ ರೂಮಿನೊಳಗ ಒಂದು ಪ್ಯಾನ್ ಹಾಕೋ ಮಗ ಅಂತ ತಿಳ್ಕೊಂಡು ಹಡೆದ ಕರಳು ತಾಯಿ ಹೇಳ್ತಂತೆ. ಅವಾಗ ಕೇಳಿದ ಮಗ ಅಂತಾನೆ, ಅವ ನೀನು ಈಗೋ ಆಗೋ ಸತ್ತು ಹೋಗ್ತೀಯ, ಪ್ಯಾನು ತಗೊಂಡು ಏನು ಮಾಡ್ತೀಯ ತಾಯಿ ಅಂತ ತಿಳ್ಕೊಂಡು ಕೇಳುತ್ತಾ ಇರುವಾಗ ಹಡೆದ ಕರುಳು ಕಣ್ಣೊಳಗ ನೀರು ತಂದು ಹೇಳುತ್ತದೆ, ಮಗ ನಿನಗೆ ಯಾತಕ್ಕಾಗಿ ಪ್ಯಾನ್ ಹಾಕುವಂತ ನಾ ಹೇಳಿದನೆ ಅಂತ ತಿಳ್ಕೊಂಡು ಕೇಳಿದ್ರ, ನೋಡು ನೋಡು ಲಕ್ಷಗಟ್ಟು ಕೇಳು, ಹ್ಯಾಂಗ ನೀನು ನನ್ನನ್ನ ಮನೆಯಿಂದ ವೃದ್ಧಾಶ್ರಮಕ್ಕೆ ನೀನು ನನಗೆ ತಂದು ಬಿಟ್ಟಿಯಲ್ಲೋ, ಮುಂದೆ ನಿನ್ನ ಮಕ್ಕಳು ನಿನ್ನನ್ನ ಮನೆಯಿಂದ ಹೊರಗೆ ಹಾಕ್ತಾರ, ವೃದ್ಧಾಶ್ರಮ ಗತಿಯಾಗ್ತದ, ನಾನು ಅನುಭವಿಸಿರ್ತಕ್ಕಂಥ ನೋವು ನೀ ಅನುಭವಿಸಬಾರ್ದಂತ ತಿಳ್ಕೊಂಡು ಪ್ಯಾನ ಹಾಕೋ ಮಗ ಅಂತ ತಿಳ್ಕೊಂಡು ಹಡೆದ ಕರುಳು ಹೇಳುತ್ತಂತೆ ಬಂಧುಗಳೇ. ಅದಕ್ಕೆ ಯಾರ ಋಣವನ್ನಾದರೂ ತೀರಿಸಬಹುದು. ಒಂದು ವಿದ್ಯೆಯನ್ನು ಕೊಟ್ಟ ಗುರುವಿನ ಋಣ, ಜನ್ಮವನ್ನು ಕೊಟ್ಟ ತಾಯಿಯ ಋಣ, ಇದು ಯಾರಿಂದಲೂ ತೀರಿಸಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತುಗಳನ್ನು ಜನ್ಮ ನೀಡಿದ ತಾಯಿ ತಂದೆನ ಮರಿಬ್ಯಾಡು ತಮ್ಮ, ಜನ್ಮ ನೀಡಿದ ತಂದೆ ತಾಯಿಯನ್ನ ಮರಿಬೇಡ್ರು ತಮ್ಮ, ಜಗದೊಳಗ ಯಾರಿಲ್ಲೋ ಅವರ ಸಮಾನ ಎನ್ನುವಂಥ ಗೀತೆಯನ್ನ ಬಹಳ ಸುಂದರವಾಗಿ ನಮ್ಮ ಗವೈಗಳವರು ಹಾಡಿಕೊಂಡು ಬಂದವರಾಗ್ತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ಯಾರ ಋಣವನ್ನಾದರೂ ತೀರಿಸಬಹುದು, ಆದರೆ ತಾಯಿ ಋಣ ಮಾತ್ರ ತೀರಿಸಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತುಗಳನ್ನು ನಾವೆಲ್ಲ ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ವಯಸ್ಸಾಗಿರುವಂಥ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ ಎನ್ನುವಂಥ ಮಾತು ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ಯಾಕೆ ಅಂತ ತಿಳ್ಕೊಂಡು ಕೇಳಿದರೆ, 9 ತಿಂಗಳ ಹೊತ್ತು ಹೆತ್ತು ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿರುವಂಥ ತಾಯಿಯ ಉಪಕಾರವನ್ನು ಅದು ಯಾರಿಂದಲೂ ತೀರಿಸಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತುಗಳ ಇಲ್ಲಿ ನಾವು ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ಅನೇಕ ಮಹಾತ್ಮರು ಮಿಗ ಪುರುಷರಿಗೂ ಸಹಿತ, ನಾನಾ ಎನ್ನತಕ್ಕಂಥ ಪಂಡಿತನಿಗೂ ಸಹಿತ ತಾಯಿಯ ಋಣ ಮಾತ್ರ ಯಾರಿಂದಲೂ ತೀರಿಸಲಿಕ್ಕೆ ಆಗಿಲ್ಲ, ಆಗೋದೂ ಇಲ್ಲ. ಹಾಗಾಗಿ ನಾವೆಲ್ಲ ಇದ್ದಾಗ ವಯಸ್ಸಾಗಿರುವಂಥ ಪ್ರಸಂಗದೊಳಗ ತಂದೆಯನ್ನ ತಾಯಿಯನ್ನ ಬಂಧುವನ್ನ ಬಹಳ ಸುಂದರವಾಗಿ ನಾವು ನೋಡ್ಕೊಳ್ಬೇಕಂತೆ. ಅವರು ಕಳ್ಕೊಂಡ ನಂತರ ಗೊತ್ತಾಗುತ್ತದ ಆ ತಂದೆ ಎನ್ನುವಂಥ ಬೆಲೆ ಏನು ಎನ್ನುವಂಥದ್ದು, ತಾಯಿ ಎನ್ನುವಂಥ ಬೆಲೆ ಏನು ಎನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ ಅಂತ ತಿಳ್ಕೊಂಡು ಕೇಳಿದರೆ, ತಂದೆಯನ್ನ ತಾಯಿಯನ್ನು ಕಳ್ಕೊಂಡಾಗ ಮಾತ್ರ ಗೊತ್ತಾಗ್ತದ. ಆವಾಗ ತಂದೆ ತಾಯಿನ ಕಳ್ಕೊಂಡ ನಂತರ ಮನೆಯೊಳಗೊಂದು ದೊಡ್ಡದು ಫೋಟೋ ಹಾಕಿ ಅದಕ್ಕೊಂದು ಮಾಲಿ ಹಾಕಿ ವರ್ಷಕ್ಕೊಮ್ಮೆ ಪುಣ್ಯತಿಥಿ ಮಾಡಿದರೆ ಅದಕ್ಕೆ ಪ್ರಯೋಜನವಿಲ್ಲ. ನಾವೆಲ್ಲ ಪುಣ್ಯತಿಥಿ ಅಂತ ಮಾಡ್ತೀವಿ. ಯಾವ ಥರನಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ಕೇಳಿದರೆ, ನಮ್ಮಪ್ಪ ಹಣ್ಣು ತಿಂತಿದ್ದೀನ್ರಿ, ನಮ್ಮಪ್ಪ ಹಾಲು ಕುಡಿತಿದ್ದ, ನಮ್ಮಪ್ಪ ಮತ್ತೊಂದು ಮಗದೊಂದು ತಗೊಳ್ತಿದ್ರು ಅಂತ ತಿಳ್ಕೊಂಡು ನಾವೆಲ್ಲ ಫೋಟೋದ ಮುಂದಿಟ್ಟು ಪೂಜೆ ಮಾಡ್ತೀವಿ. ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿದರೆ ಅದು ಸಾಲದು ಬಂಧುಗಳೇ. ಜೀವಂತವಾಗಿದ್ದಾಗ ಆ ಹಣ್ಣನ್ನು, ಆ ಹಾಲನ್ನು, ಆ ಅನ್ನವನ್ನು ಅವರಿಗೆ ಕೊಟ್ಟರೆ ಇನ್ನೂ 8-10 ವರ್ಷ ಬದುಕ್ತಾರೆ ಎನ್ನುವಂಥ ಭಾವನೆ ನಮ್ಮೊಳಗೆ ಬಂದಾಗ ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕತೆ ಆಗುತ್ತೆ ಎನ್ನುವಂಥ ಮಾತುಗಳನ್ನು ಇಲ್ಲಿ ನಾವು ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ತಾವುಗಳೆಲ್ಲ ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಳಿತುಕೊಂಡು ಅದ್ಭುತವಾಗಿರುವಂಥ ನಮ್ಮ ಗವೈಗಳವರ ಸಂಗೀತವನ್ನು ತಾವೆಲ್ಲ
ತಿಳ್ಕೊಂಡವರಾಗ್ತಾ ಇದ್ದೀರಿ. ನಮ್ಮ ಗವಾಯಿಗಳನ್ನು ಬಹಳ ದೂರಿನವರಲ್ಲ, ಇದೇ ನಿಮ್ಮ ನೆರಹಳ್ಳಿ ಯಡ್ರಾಮಿಯವರ ಇದ್ದಾರೆ ಎನ್ನತಕ್ಕಂಥ ಮಾತುಗಳು ನಾವಿಲ್ಲಿ ತಿಳ್ಕೊಂಡು ಬರಬೇಕಾಗ್ತದೆ. ಹಾಗಾಗಿ ನೀವೆಲ್ಲ ಇವತ್ತಿನ ದಿವಸ ನಿಜಕ್ಕೂ ನೀವು ಪುಣ್ಯವಂತರು ಎನ್ನುವಂಥ ಮಾತುಗಳನ್ನು ನಾ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ನಾಳಿನ ದಿವಸ ಅಂದ ಅನಾಥರ ಜೋಳಿಗೆ ನಿಮ್ಮ ಮನೆಯ ಬಾಗಿಲಿಗೆ ಬರ್ತದೆ. ತಾವು ಯಾರು, ಎಲ್ಲಿಯಿಂದ ಬಂದ್ರಿ, ಯಾರು ನೀವು, ಇಲ್ಲಿ ಯಾರು ಕರ್ಕೊಂಬಂದು ಬಿಟ್ಟಾರ ಅಂತ ಕೆಲವೊಂದು ಊರೊಳಗ ಆದಂಗ ಇಲ್ಲಿ ಆಗೋದಿಲ್ಲ ಅಂತ ನನಗೆ ಗೊತ್ತದ. ಯಾಕೆ ಇವತ್ತು ನಾ ಬರೇ ನಮ್ಮ ಗುರುಗಳು ಕುರಿತು ಪ್ರವಚನವನ್ನು ಮಾಡಿದ್ನಿ ಅಂತ ತಿಳ್ಕೊಂಡು ಕೇಳಿದರೆ, ಪುಟ್ಟರಾಜ ಗವಾಯಿಗಳವರ ಬಗ್ಗೆ ಈ ನಾಡಿನೊಳಗೆ ಗೊತ್ತಿಲ್ಲ. ಆ ಗುರುವರು ಇಲ್ಲಿಗೆ ಈ ಗ್ರಾಮಕ್ಕೆ ಈ ಭಾಗಕ್ಕೆ ಅವರು ಬಂದಿಲ್ಲ. ಬಂದಿದ್ದು ಅರಳುಗುಂಡಿಗೆ ಒಮ್ಮೆ ಬಂದು ಹೋಗ್ಯಾರ, ಅದು ಶರಣಬಸಪ್ಪನ ಗದ್ದಿಗೆಗೆ. ಕಲಬುರಗಿಗೆ ಬಂದಾಗ ಅರಳುಗುಂಡಿಗೆ ಮಾತ್ರ ಬಂದು ಹೋಗ್ಯಾರ. ಅವರು ಎಷ್ಟು ವರ್ಷ ಬದುಕಿದವರು ಅಂತ ತಿಳ್ಕೊಂಡು ಕೇಳಿದರೆ 97 ವರ್ಷದವರೆಗೆ ಬದುಕಿ ಈ ನಾಡಿನೊಳಗ ಅಂದ ಅನಾಥರಿಗೆ ಆಶ್ರಯದ ತಾಣವನ್ನಾಗಿ ಮಾಡಿರ್ತಕ್ಕಂಥ ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಎನ್ನುವಂಥದ್ದು ನಾವು ತಿಳ್ಕೊಂಡು ಬರಬೇಕಾಗ್ತದೆ. ಇನ್ನೊಂದು ನಿಮಿಷದೊಳಗೆ ನಾ ಮುಗಿಸ್ತೇನೆ ಬಂಧುಗಳೇ. ಒಂದು ಮಾತು ನಿಮ್ಮೆಲ್ಲರಿಗೆ, ಒಂದು ಕಿವಿ ಮಾತನ್ನ ಹೇಳುತ್ತೀನಿ. ಕಿವಿ ಮಾತೇನಲ್ಲ, ಇದು ಮಾಹಿಕದ ಮಾತೆ. ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ನಿಮ್ಮ ಮಕ್ಕಳನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಆ ಶಾಲೆ ಈ ಶಾಲೆ ಅಂತ ತಿಳ್ಕೊಂಡು ಹಾಕೋದು ಬೇಡ. ಒಮ್ಮೆಯಾದರೂ ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಇವತ್ತ ತಂದಿಲ್ಲದ ಮಗನಾಗಲಿ, ಇವತ್ತ ತಾಯಿಲ್ಲದ ಮಗನಾಗಲಿ, ಇವತ್ತ ಕಣ್ಣಿಲ್ಲದ ಮಗ ಆಗಲಿ, ಇವತ್ತ ಕಾಲಿಲ್ಲದ ಮಗ ಆಗಲಿ, ಇವತ್ತ ಬಡವರೊಳಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಇಲ್ಲಿ ಯಾವುದಕ್ಕೂ ಸೀಮಿತವಾಗಿಲ್ಲ. ಬಡವರು ಬರಬಹುದು, ಶ್ರೀಮಂತರು ಬರಬಹುದು, ಕಾಲಿಲ್ದವರು ಬರಬಹುದು, ಕಣ್ಣಿಲ್ದವರು ಬರಬಹುದು. ಒಮ್ಮೆಯಾದರೂ ಬಂದು ಆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗ ಇದ್ದು ಅಲ್ಲಿರುವಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ವಿದ್ಯೆ ಕಲ್ತ್ರೆ ಜೀವನದೊಳಗ ಅದ್ಭುತವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಅನೇಕ ವಿದ್ಯಾರ್ಥಿ ಬೆಳಗವನ್ನು ನಾವೆಲ್ಲ ನೋಡ್ಕೊಂಡು ಬಂದವರಾಗ್ತಾ ಇದ್ದೀವಿ ಬಂಧುಗಳೇ. ಅದಕ್ಕೆ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡಿ ಮಕ್ಕಳಿಗೆ ಅಲ್ಲಿ ಇಲ್ಲಿ ಬಿಡೋದು ಬೇಡ. ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾರ ವಶಲೂ ಬೇಕಾಗಿಲ್ಲ, ಅದಕ್ಕೆ ಯಾರ ವಶಲೂ ನೀವು ತರಬೇಕಾಗಿಲ್ಲ. ಬಂದು ನೇರವಾಗಿ ಆಫೀಸಿಗೆ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿಬಿಟ್ರೆ ಸಾಕು. ಅವರು ಏನು ತಬಲಾ ಕಲಿತಾರೋ ಗೊತ್ತಿಲ್ಲೋ, ಪೇಟಿ ಕಲಿತಾರೋ ಗೊತ್ತಿಲ್ಲೋ, ಶಿಕ್ಷಣವನ್ನು ಕಲಿತಾರೋ ಗೊತ್ತಿಲ್ಲೋ, ಶಾಸ್ತ್ರ ಪುರಾಣವನ್ನು ಕಲಿತಾರ ಜಂಗಮರ ಮಕ್ಕಳಿದ್ರೆ ಗೊತ್ತಿಲ್ಲೋ. ಹೀಗೆ ಅದ್ಭುತವಾಗಿರುವಂಥ ಒಂದು ಯಾವುದಾದರೂ ಮೂರ್ತಿ ಆಗಲಿಕ್ಕೆ ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಎನ್ನುವಂಥದ್ದು ನಾವು ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ಯಾಕೆ ಈ ಮಾತನ್ನ ಒತ್ತಿ ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಕೇಳಿದರೆ, 100% ನಮ್ಮ ಕಲಬುರಗಿ ಜಿಲ್ಲೆದ ಮಕ್ಕಳೇ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಸಂಗೀತವನ್ನ ಶಿಕ್ಷಣವನ್ನ ಕಲಿತಾ ಇದ್ದಾರೆ ಎನ್ನುವಂಥ ಮಾತು ಇಲ್ಲಿ ತಿಳ್ಕೊಂಡು ಬರಬೇಕಾಗ್ತದೆ. ನಮ್ಮದು ಬಹುದಿನದ ಒಂದು ಆಸೆ ಆಗಿತ್ತು. ಅದು ಯಾವ ಆಶೆ ಅಂತ ತಿಳ್ಕೊಂಡು ಕೇಳಿದರೆ, ಸುಮಾರು 350 ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಗದಗ. ಈ ಭಾಗದ ಮಕ್ಕಳಿಗೆ ಇಲ್ಲೇ ಒಂದು ಕಲಿಬೇಕು, ಇಲ್ಲೇ ಒಂದು ಪುಣ್ಯಾಶ್ರಮ ಶಾಖೆ ಮಾಡಬೇಕಂತ ತಿಳ್ಕೊಂಡು ಬಹುದಿನದ ಕನಸಿತ್ತು. ಅದು ಮೊನ್ನೆ ತಾನೇ ಈಡೇರದು. ಇಲ್ಲೇ ಯಡ್ರಾಮಿ ಒಳಗೆ ನಾವು ಮಾಡಬೇಕು ಆ ಆಶ್ರಮ ಶಾಖೆ ಅಂತ ಮಾಡಿದ್ದೆವು. ಇಲ್ಲೆಲ್ಲಿ ಜಾಗ ಸಿಗಲಿಲ್ಲ. ಕೊನೆಗೆ ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಮಂದೇವಾಲ ಎನ್ನತಕ್ಕಂಥ ಗ್ರಾಮ ಬರ್ತದೆ. ಆ ಮಂದೇವಾಲ ಗ್ರಾಮದೊಳಗೆ 1/2 ಎಕರೆ ಭೂಮಿಯನ್ನು ಜಾಗ ತಗೊಂಡಿವಿ. ಇನ್ನು ಮುಂದೆ 2-3 ವರ್ಷದೊಳಗೆ ಅಲ್ಲಿ ಕಟ್ಟಡ ಪ್ರಾರಂಭವಾಗ್ತದೆ. ಅಲ್ಲಿ ಶಾಲಾ ಕಾಲೇಜು ಶಿಕ್ಷಣ ಸಂಗೀತ ಇದನ್ನೆಲ್ಲವನ್ನು ಈ ಭಾಗದ ಮಕ್ಕಳಿಗೆ ಒಂದು ಅನುಕೂಲ ಆಗಬೇಕಂತ ತಿಳ್ಕೊಂಡು ಬಹುದಿನದ ಕನಸಿನಿಂದ ಆ ಜಾಗ ಈಗಾಗಲೇ ಗೊತ್ತಾಗಿದೆ ಬಂಧುಗಳೇ. ಯಾಕಂತ ತಿಳ್ಕೊಂಡು ಕೇಳಿದರೆ, ಇದು ನಮ್ಮ ಕಲಬುರಗಿ ಜಿಲ್ಲೆ ಶರಣರ ನಾಡು ಅಂತ ಕರ್ಕೊಂಡು ಬರ್ತಾರ, ಮಹಾತ್ಮರ ನಾಡು ಅಂತ ಕರ್ಕೊಂಡು ಬರ್ತಾರ, ಮಹಾನ್ ತಪಸ್ವಿಗಳ ನಾಡು ಅಂತ ಕರ್ಕೊಂಡು ಬರ್ತಾರ. ಇಲ್ಲಿ ಅಧ್ಯಾತ್ಮ ಇರುವುದರಿಂದ ಎಲ್ಲಿ ಅಧ್ಯಾತ್ಮ ಇರುತ್ತೆ ಅಲ್ಲಿ ಸಂಗೀತ ಇರುತ್ತೆ, ಎಲ್ಲಿ ಅಧ್ಯಾತ್ಮ ಇರುತ್ತೆ ಅಲ್ಲಿ ಪುರಾಣ ಇರುತ್ತೆ, ಅಲ್ಲಿ ಪ್ರವಚನ ಇರುತ್ತೆ. ಹೀಗಾಗಿ ಇದು ಒಂದು ಸಂಗೀತ ಮನುಷ್ಯಗೆ ಆನಂದವನ್ನು ಕೊಡ್ತಕ್ಕಂಥದ್ದು, ಮನುಷ್ಯಗೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು,
ಅಂತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ತೃಪ್ತಿ ಅದು ಎದರಿಂದ ಅಂತ ತಿಳ್ಕೊಂಡು ಕೇಳಿದರೆ ಅದು ಸಂಗೀತದಿಂದ ಎನ್ನುವಂಥ ಮಾತುಗಳನ್ನು ಇಲ್ಲಿ ನಾವು ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ಸಮಯ ಬಹಳ ಇತ್ತು, ತಾವ್ಯಾರೂ ತಪ್ಪು ಭಾವಿಸ್ಕೋಬಾರ್ದು. ನೀವು ಕುಂತೀರಿ ಅಂತ ತಿಳ್ಕೊಂಡು ನಾ ಹೇಳಕತ್ತೀನಿ, ಇವರು ಯಾವಾಗ ಮುಗಿಸ್ತಾರ, ನಾವು ಯಾವಾಗ ಎದ್ದು ಹೋದೆವು ಅಂತ ನಿಮ್ಮ ಭಾವನೆ ಮಾತ್ರ ಇಲ್ಲ. ನನಗೆ ಗೊತ್ತು, ಬೆಳತನ ಹೇಳಿದ್ರು ನೀವು ಕುಂದ್ರವ್ರು ಇದ್ದೀರಿ, ನನಗೆ ಗೊತ್ತು. ನಿಜಕ್ಕೂ ಬಹಳ ಖುಷಿಯಾಗ್ಯದ ನನಗೆ. ಇಷ್ಟು ಊರೊಳಗೆ ಈಗಾಗಲೇ ಸುಮಾರು ಒಂದು 30-40 ಹಳ್ಳಿಗಳು ನಾವು ಈಗಾಗಲೇ ಹೋಗಿ ಬಂದಿವಿ. ಈ ಥರ ಭಕ್ತಿಯಿಂದ ಕೇಳಿದ್ದು ಇದೇ ಫಸ್ಟ್ ಯತ್ನಾಳ ಗ್ರಾಮದೊಳಗೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ. ನಿಮ್ಮನ್ನು ನೋಡಿದಾಗ, ನಿಮ್ಮ ಊರು ನೋಡಿದಾಗ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಭಕ್ತಿ ನೋಡಿದಾಗ ಬಹಳ ನನಗೆ ಖುಷಿ ಆಯಿತು, ಬಹಳ ಸಂತೋಷ ಆಯಿತು ಅನ್ನತಕ್ಕಂಥ ವಿಚಾರವನ್ನು ಇಲ್ಲಿ ವೇದಿಕೆ ಮುಖಾಂತರ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಬಂಗಾರ ತೊಟ್ಟಿಲ ಬೆಳ್ಳಿಯ ಸರಪಳಿಯ ರಂಗ ಮಾಣಿಕ್ಯಗಳು ಕಟ್ಟಾರಗೆಳೆಯೇ. ಬಂಗಾರ ತೊಟ್ಟಿಲ ಬೆಳ್ಳಿಯ ಸರಪಳಿಯ ರಂಗ ಮಂಟಪಗಳು ಕಟ್ಟಾರಗೆಳೆಯ ರಂಗ ಮಂಟಪಗಳು ಕಟ್ಟಾರ ಅರಗೆಳೆಯ ಜೋ ಎಂದು ಜೋಗುಳ ಪಾಡಿ, ಜೋ ಎಂದು ಸತ್ಯ ಶರಣರ ಕೂಡಿ, ಜೋ ಎಂದು ನೀತಿ ಅನುಭವ ಹಾಡಿ, ನಮ್ಮ ಗುರುಲಿಂಗ ಜಂಗಮರ ನಾಮ ಪಾಡಿ, ನಮ್ಮ ಗುರುಲಿಂಗ ಜಂಗಮರ ನಾಮ ಪಾಡಿ, ಜೋ ನಾಲ್ಕು ಎಂಬ ತೊಟ್ಟಿಲ ಕಟ್ಟಿರಿ, ಮನಬುದ್ಧಿ ಚಿತ್ತಂಕರ ಹಗ್ಗವೂ ಹಚ್ಚಿರಿ, ಜನ ಬ್ರಹ್ಮನಾಗಿ ಒಳಗ ಮಲಗಿರಿ. ಇಂಥ ಬಯಲ ಮಂಟಪದೋಳು ನಿದ್ರೆಯ ಕಳೆದಿರಿ, ಇಂಥ ಬಯಲ ಮಂಟಪದೋಳು ನಿದ್ರೆಯ ಕಳೆದಿರಿ. ಶುದ್ಧ ಸಿದ್ಧ ಪ್ರಸಿದ್ಧ ಶಕ್ತಿಯರ ಕೂಡಿ, ವೇದ ಬೋಧವು ನೀತಿಯ ಅನುಭವ ಹಾಡಿ, ಪ್ರಾಣ ಪರಮೇಶ್ವರನ ನಾಮ ಕೊಂಡಾಡಿ. ಎಂತ ಪ್ರಾಣ ಪ್ರಾಣರ ಗೂಡಿ ಆಡಿ ಗೂಡಿದು, ಎಂತ ಪ್ರಾಣ ಪ್ರವೀಣರ ಗೂಡಿ ಆಡೋಣ ಜೋ. ನವಚಕ್ರ ನಾಮ ಮುದ್ರ ಸಿಂಹಾಸನ ಒಲಿದು, ಇಷ್ಟ ಪ್ರಾಣ ಭಾವ ಶಂಭೋ ತಾನೊಲಿದು, ದಶಲಕ್ಷ ಲಕ್ಷಗಳು ಏಕೆಂದು ತಿಳಿದು, ಎಂತ ಬಯಲ ಮಂಟಪದೋಳು ನಿಜ ಭಬ್ಜ ಉಳಿದು, ಎಂತ ಬಯಲ ಮಂಟಪದೋಳು ನಿಜ ಭಬ್ಜ ಉಳಿದು. ಕಲಿ ಕರ್ಮ ಕಾಕಂಡಕ್ಕೆ ಹರಿರಾಮ ಒಲಿದು, ಚೆನ್ನ ಬಸವಾಗ ಗುರು ಬಂದು ಒಲಿದು, ಲೋಕೇಶನ ನಡೆ ನುಡಿಯು ಏಕೆಂದು ತಿಳಿದು, ಎಂತ ಸತ್ಯ ಆನಂದ ಭಜನೆಯ ನಿತ್ಯ ಜೋ, ಎಂತ ಸತ್ಯ ಆನಂದ ಭಜನೆಯ ನಿತ್ಯ ಜೋ. संभजे नम पार्वतीपति शिव हर हर महादेव.